ಸ್ವರೂಪನ ತಂದೆಯ ದೇವರೇ, ನಿಮ್ಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಒಂದು ಮುಂಜಾನೆ ವೇಳೆಯಲ್ಲಿ ನಾವು ಧ್ಯಾನ ಮಾಡುವಂತಹ ವಾಕ್ಯಗಳನ್ನ ದೇವರೇ ನಾವು ಹೃದಯದಲ್ಲಿ ಸ್ವೀಕರಿಸಿಕೊಂಡು ಅವುಗಳನ್ನ ಒಂದು ವೈದ್ಯಕೀಯವಾದಂತಹ ಮಾತ್ರೆಯ ಹಾಗೆ, ಔಷಧಿ ಹಾಗೆ ನಾವು ಸ್ವೀಕರಿಸಿ ನಮ್ಮ ಆತ್ಮಗಳನ್ನ ಬಲಪಡಿಸಿಕೊಳ್ಳುವಂತೆ ಸಹಾಯ ಮಾಡ್ರಿ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ಪರಲೋಕದ ತಂದೆಯಾದ ದೇವರೇ, ಆಮೆನ್. ಪ್ರೀತಿಯುಳ್ಳವರೇ, ಈ ದಿನಗಳಲ್ಲಿ ನೀವು ಕಳೆದ ದಿನ ಹಿಜ್ಕೀಯನ ಒಂದು ಉತ್ತಮವಾದ ಜೀವಿತದ ಬಗ್ಗೆ ನೀವು ಧ್ಯಾನ ಮಾಡಿರ್ತೀರಾ. ಈ ದಿನ ಕೂಡ ನಾವು ಹಿಜ್ಕೀಯನ 15 ವರ್ಷಗಳ ಜೀವಿತ ಚರಿತ್ರೆಯಲ್ಲಿ ಆತನ ಇಟ್ಟಂತ ತಪ್ಪು ಹೆಜ್ಜೆಗಳ ವಿಷಯದಲ್ಲಿ ನಾವು ಧ್ಯಾನ ಮಾಡೋಣ. ಯಾಕಂದ್ರೆ ನೀವು ಈಗಾಗಲೇ ರಾಜ ಹಿಜ್ಕೀಯರ ವಿಷಯದಲ್ಲಿ ಅನೇಕ ವಿಷಯಗಳನ್ನ ತಿಳಿದುಕೊಂಡಿರ್ತೀರ. ಅವನಿಗೆ ಒಂದು ಕುರ ಆಗಿ ಅನಾರೋಗ್ಯವಾಗಿ ಬಿದ್ದಾಗ ಯೆಶಾಯ ಪ್ರವಾದಿ ಅಂಜೂರದ ಹಣ್ಣಿನ ಒಂದು ಉಂಡೆ ಮಾಡಿ ಆ ಗಾಯದ ಮೇಲೆ ಹಚ್ಚಿದ ಮೇಲೆ ಮರಣಕರವಂತ ಒಂದು ರೋಗ ಆದ ಅವನಿಗೆ. ಆ ಗಾಯದಿಂದ ಅವನು ಸಾಯ್ಬೇಕಾಗಿತ್ತು. ಆದ್ರೆ ದೇವರು ಯೆಶಾಯನ ಮೂಲಕವಾಗಿ ಅವನಿಗೊಂದು ಒಳ್ಳೆಯ ಆರೋಗ್ಯವನ್ನು ಕೊಡ್ತಾರೆ. ಪುನಃ ಆತನ ಜೀವಿತ ಕಾಲ 15 ವರ್ಷಗಳು ದೇವರು ಅಭಿವೃದ್ಧಿ ಮಾಡಿ ಕೊಡ್ತಾರೆ. ಇದನ್ನೆಲ್ಲ ನೀವು ಕಳೆದ ದಿನ ಧ್ಯಾನ ಮಾಡಿರ್ತೀರ. ಇದ್ರ ಜೊತೆಗೆ ನೀವು ಅರಸುಗಳ 2ನೇ ಗ್ರಂಥ 17ನೇ ಅಧ್ಯಾಯ ಓದಿ ನೋಡ್ರಿ. ಹಿಜ್ಕೀಯ ರಾಜ ಯೆಹೂದ್ಯರ ಒಬ್ಬ ರಾಜ ಆಗಿರ್ತಾನೆ. ಇದಕ್ಕಿಂತ ಮುಂಚೆ ಈ ಇಸ್ರಾಯೇಲರ ರಾಜ್ಯ ವಿಭಜನೆ ಆಗಿರುತ್ತೆ. ನೀವು ಇವಾಗ ಬೈಬಲ್ ಕ್ಲಾಸಸ್ ಎಲ್ಲ ಕಲಿತಾ ಇದ್ರಲ್ಲ, ಬಹುಶಃ ನಿಮ್ಗೆ ಗೊತ್ತಾಗಿರ್ಬೇಕು, ಡಿವೈಡೆಡ್ ಕಿಂಗ್ಡಮ್ ಅಂತ. ಸಾಲಮೋನ ನಂತರ ಆ ರಾಜ್ಯ 2 ವಿಭಜನೆ ಆಗುತ್ತೆ. ಒಂದು ಇಸ್ರೇಲ್ ರಾಜ್ಯ, 2ನೇದು ಯೆಹೂದ್ಯರ ರಾಜ್ಯ. ನೀವು 2ನೇ ರಾಜರುಗಳ ಪುಸ್ತಕ 17ನೇ ಅಧ್ಯಾಯ ಓದ್ರಿ ಅದನ್ನ. ಅಲ್ಲಿ ಇಸ್ರಾಯೇಲರ ಆಡಳಿತ ಮುಗಿದೋಗುತ್ತೆ. ಅಲ್ಲಿ ಇಸ್ರಾಯೇಲರ ಕೊನೆಯ ರಾಜ ಹೋಶೇಯ ಅಂತ, ಇಸ್ರಾಯೇಲರ ಕೊನೆಯ ರಾಜ. ಆತನನ್ನ ಈ ಅಶ್ಶೂರ್ಯರು ಏನ್ ಮಾಡ್ತಾರೆ, ಬಂದಿ ಮಾಡಿ ಅವನನ್ನ ಕರ್ಕೊಂಡು ತಮ್ಮ ಅಶ್ಶೂರ್ಯ ದೇಶಕ್ಕೆ ಹೋಗ್ತಾರೆ. ಸಮಾರ್ಯ ಪಟ್ಟಣದಲ್ಲೆಲ್ಲ ಬಾಬಿಲೋನವರು, ಆಮೇಲೆ ಮುನ್ನುಳಿದ ಎಲ್ಲ ಜನ ಬಂದು ಅಲ್ಲಿ ವಾಸ ಮಾಡ್ತಾರೆ. ಇದೆಲ್ಲ ಘಟನೆ ನೀವು ಆ ಒಂದು ಅಧ್ಯಾಯದಲ್ಲಿ ಖಂಡಿತವಾಗ್ಲೂ ಕೂಡ ನೋಡ್ತೀರ. ಅದಾಗಿದ್ಮೇಲೆ ಆ ರಾಜನ ಹೋಶೇಯ, ಇಸ್ರಾಯೇಲರ ರಾಜನ ಪತನ ಆಗಿದ್ಮೇಲೆ ಈ ಯೆಹೂದ್ಯರ ಆಡಳಿತ ಕಂಟಿನ್ಯೂ ಇರುತ್ತೆ. ಯೆಹೂದ್ಯರನ್ನ ಇನ್ನ ಬಾಬಿಲೋನರು ಬಂದು ಎತ್ಕೊಂಡು ಹೋಗಿರಲ್ಲ ಗುಲಾಮರಾಗಿ. ಆ ಇಸ್ರಾಯೇಲರ ರಾಜ್ಯ ಪತನ ಆದ್ರೂ ಕೂಡ ಯೆಹೂದ್ಯರ ರಾಜ್ಯ ಇರುತ್ತೆ. ಆ ಸಮಯದಲ್ಲಿನೇ ಹಿಜ್ಕೀಯ ರಾಜ ಆಡಳಿತ ಮಾಡ್ತಿರ್ತಾರೆ. ಈ ಹಿಜ್ಕೀಯ ರಾಜನ ಜೀವಿತಗಳಲ್ಲಿ ನೋಡ್ರಿ, ಈ 15 ವರ್ಷ ದೇವರನ್ನ ಆಡ್ ಮಾಡ್ತಾರೋ ಆತನ ಆಯುಷ್ ಕಾಲದಲ್ಲಿ. ಇದಕ್ಕಿಂತ ಮುಂಚೆ ಚಿಕ್ಕ ಪುಟ್ಟ ಕಾರ್ಯಗಳನ್ನು ಮಾಡ್ತಾನೆ. ಬಟ್ ನಾವು ಓವರ್ ಆಲ್ ನೋಡಿದ್ರೆ ತುಂಬಾ ಒಳ್ಳೆ ದೇವರಿಗಾಗಿ ವೈರಾಗ್ಯವುಳ್ಳವನಾಗಿ ಜೀವನ ಮಾಡಿದಂತ ಒಂದು ವ್ಯಕ್ತಿ ಹಿಜ್ಕೀಯ ರಾಜ. ಮೋಶೆಯ ಸಮಯದಲ್ಲಿ ಒಂದು ಮೂರ್ತಿ ತಯಾರಾಗುತ್ತೆ ನೋಡ್ರಿ. ಜಂಗಲಲ್ಲಿ ಹೋಗುವಾಗ ಇವರಿಗೆ ವಿಷದ ಹಾವುಗಳು ಕಚ್ಚಿದಾಗ ಮೋಶೆ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ದೇವ್ರು ಹೇಳ್ತಾರೆ, ನೀವೊಂದು ತಾಮ್ರದ ಸರ್ಪ ಮಾಡಿ ಅದನ್ನ ಕೋಲಿನ ಮೇಲೆ ಇಡು, ಅದನ್ನ ನೋಡಿದವರೆಲ್ಲರೂ ಕೂಡ ಬದುಕೊಳ್ತಾರಂತ. ಆ ಒಂದು ವಿಗ್ರಹ ಏನಿದೆ, ಇಸ್ರಾಯೇಲರು ಅರಣ್ಯದಲ್ಲಿ ಪ್ರಯಾಣ ಮಾಡಿದ ಮೇಲೆ ಹಿಜ್ಕೀಯನ ಕಾಲದವರು ಕೂಡ ಅದನ್ನ ಇಸ್ರಾಯೇಲರು ಒಂದು ಕೆಲವೊಂದು ಜನ ಆಗ್ಲಿ ಮತ್ತೆ ಬೇರೆ ದೇಶದವರಾಗ್ಲಿ ಈ ತರ ಅವ್ರೊಂದ್ ಸ್ವಲ್ಪ ಇವ್ರೊಂದ್ ಸ್ವಲ್ಪ ಇಟ್ಕೊಂಡು ಹಿಜ್ಕೀಯನ ಕಾಲದವರೆಗೂ ಅದನ್ನ ಒಂದು ಮೂರ್ತಿಯಾಗಿ ಅವ್ರನ್ನ ವಿಗ್ರಹಾರಾಧನೆಯಾಗಿ ಅದನ್ನ ಉಪಯೋಗ ಮಾಡ್ಕೊಂಡ್ರು. ಎಷ್ಟೋ ಜನ ಆ ಒಂದು ತಾಮ್ರದ ಸರ್ಪನ ತಮ್ಮ ಜೀವಿತಗಳಲ್ಲಿ ದೇವರನ್ನಾಗಿ ಮಾಡ್ಕೊಂಡ್ರು, ಪೂಜೆ ಮಾಡಿದ್ರು. ಅದಕ್ಕೋಸ್ಕರ ಮೇ ಬಿ ಅವರ ಹಬ್ಬಗಳನ್ನು ಕೂಡ ಮಾಡಿರ್ತಾರೆ. ಇಷ್ಟೆಲ್ಲ ಒಂದು ಚರಿತ್ರೆ ಅದಕ್ಕಿದೆ. ಅಂತಹ ಒಂದು ವಿಗ್ರಹ ಹಿಜ್ಕೀಯನ ಕಾಲದವರೆಗೂ ಯಾರು ಕೂಡ ಅದನ್ನ ಧ್ವಂಸ ಮಾಡ್ಲಿಲ್ಲ. ಬಟ್ ಹಿಜ್ಕೀಯನೇ ಬಂದ್ಮೇಲೆ ಅದನ್ನ ಧ್ವಂಸ ಮಾಡ್ತಾನೆ. ಯಾಕಂದ್ರೆ ಹಿಜ್ಕೀಯ ರಾಜ ಒಂದು ಒಳ್ಳೆಯ ರಾಜ ಆಗಿದ್ದ. ದೇವರಿಗೋಸ್ಕರ ವೈರಾಗ್ಯ, ನಾನು ದೇವರಿಗೋಸ್ಕರ ಬದುಕಬೇಕು, ದೇವರಿಗೋಸ್ಕರ ಕಾರ್ಯ ಮಾಡ್ಬೇಕು, ದೇವರನ್ನೇ ಮಹಿಮೆ ಪಡಿಸ್ಬೇಕು ಅಂತ ಪಣ ತೊಟ್ಟು ಜೀವನ ಮಾಡುವಂತಹ ಒಂದು ರಾಜ ಹಿಜ್ಕೀಯ ರಾಜ ಆಗಿದ್ದ. ಬೇರೆ ಯಾರು ಏನ್ ಹೇಳಿದ್ರು ಪರವಾಗಿಲ್ಲ, ನಾನು ಮಾತ್ರ ದೇವ್ರಿಗೋಸ್ಕರನೇ ಬದುಕಬೇಕು, ದೇವರೇ ನನಗೆ ಈ ಅಧಿಕಾರ ಕೊಟ್ಟಿದ್ದಾರೆ, ಆ ರೀತಿ ಯೋಚನೆ ಮಾಡಿ ಜೀವನ ಮಾಡುವಂತಹ ಒಂದು ಹಿಜ್ಕೀಯ ರಾಜ. ಅವನು ಮರಣಕರವಾದ ರೋಗ ಬರೋವರೆಗೂ ಕೂಡ 100ರಲ್ಲಿ 75%, 75% ತನ್ನನ್ನ ದೇವರಿಗೆ ಸಮರ್ಪಣೆ ಮಾಡದ, ದೇವರಿಗೋಸ್ಕರನೇ ಜೀವನ ಮಾಡದ. ಆದ್ರೆ
ಯಾವಾಗ ಆತನಿಗೆ ರೋಗ ಬಿಡುಗಡೆ ಆಗುತ್ತೋ ಅದ ನಂತರ ಆತನ ಜೀವಿತಗಳಲ್ಲಿ ಕೆಲವೊಂದು ಹೆಜ್ಜೆಗಳನ್ನು ನೋಡಬಹುದು, ತಪ್ಪಾದ ಹೆಜ್ಜೆಗಳು. ಆ ಹೆಜ್ಜೆಗಳಲ್ಲಿ ಮೊಟ್ಟ ಮೊದಲನೇದು ಹೆಜ್ಜೆ ಏನಂದ್ರೆ, ಈಗ ನಾವು ಯೆಶಾಯ ಬರೆದ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಅನೇಕ ಕಾರ್ಯಗಳಿದೆ, ಆದ್ರೆ ನಾ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟು ತಪ್ಪ ಹೆಜ್ಜೆ ಮಾಡಿದ್ರು ಕೂಡ ಹಿಜ್ಕೀಯ ಕೊನೆಗೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಅವನು ಪಶ್ಚಾತ್ತಾಪ ಪಡ್ತಾರೆ. ನಾನು ಮಾಡಿದ ತಪ್ಪು ಅಂತೇಳಿ ರಾಜ ಪಶ್ಚಾತ್ತಾಪ ಪಡ್ತಾರೆ. ತುಂಬಾ ಒಳ್ಳೆಯ ಒಂದು ಸ್ವಭಾವನೆ. ಬಟ್ ಲಾಸ್ಟ್ಗೆ ಪಶ್ಚಾತ್ತಾಪ ಪಡೋ ಮುಂಚೆನೆ ಮುಂಚೆ 15 ವರ್ಷಗಳ ನಂತರ ಲಾಸ್ಟ್ ಕೊನೆಯಲ್ಲಿ ಪಶ್ಚಾತ್ತಾಪ ಪಡೋದಕ್ಕಿಂತ ಮುಂಚೆ ಆತನ ಜೀವಿತಗಳಲ್ಲಿ ಎಷ್ಟೋ ತಪ್ಪಾದ ಹೆಜ್ಜೆಗಳನ್ನ ನಾವು ನೋಡಬಹುದು. ಮೊದಲನೇದಾಗಿ, ಯಾವಾಗ ದೇವರು ಒಂದು ಹೊಸ ಜೀವನ ಮಾಡ್ಲಿಕ್ಕೆ ಹಿಜ್ಕೀಯ ರಾಜನ ಕೊಟ್ರು, ತದನಂತರ ಆತನ ಜೀವಿತ ತದನಂತರ ತನ್ನ ಜೀವಿತಗಳಲ್ಲಿ ಮಾಡಿದಂತ ಮೊದಲನೇ ತಪ್ಪೇನೆಂದ್ರೆ, ಮನುಷ್ಯರನ್ನ ಸಂತೋಷ ಪಡಿಸುವಂತ ವ್ಯಕ್ತಿ ಆದ. ನೀವು ಒಂದು ವೇಳೆ 39ನೇ ಅಧ್ಯಾಯ ಓಪನ್ ಮಾಡಿದ್ರೆ ಅದ್ ನನ್ನ ಜೊತೆ ಓದಿ. ಅದೇ ಕಾಲದಲ್ಲಿ ಬಲದಾನನ ಮಗನು ಬಾಬೆಲಿನ ಅರಸನು ಆದ ಮೆರೋದಕ ಬಲದಾನನೆಂಬವನು ಹಿಜ್ಕೀಯನು ಅಸ್ವಸ್ಥನಾಗಿದ್ದು ಗುಣ ಹೊಂದಿದನು ಎಂದು ಕೇಳಿ ಅವನಿಗೆ ಪತ್ರವನ್ನು ಬಹುಮಾನವನ್ನು ಕಳುಹಿಸಿದನು. ಹಿಜ್ಕೀಯನು ಬಂದ ದೂತರನ್ನು ಸಂತೋಷದಿಂದ ನೋಡಿ. ಅಂದ್ರೆ ಈ ಯಾರು ಬಾಬಿಲೋನ್ಯರು ಹಿಜ್ಕೀಯ ರಾಜನಿಗೆ ಹುಷಾರಿಲ್ಲ ಅಥವಾ ಹಿಜ್ಕೀಯ ರಾಜನಿಗೆ ಬಿಡುಗಡೆ ಆಯ್ತು, ಅವನಿಗೊಂದು ಹೊಸ ಬದುಕು ಸಿಕ್ತಂತ ಆ ಬಾಬಿಲೋನ್ ರಾಜನಿಗೆ ಗೊತ್ತಾಗಿದ ತಕ್ಷಣ ಅವನು ಕೆಲವರು ದೂತರನ್ನ ಕಳಿಸ್ತಾನೆ. ಕಳಿಸಿದ್ಮೇಲೆ ಆ ದೂತರ ಹತ್ರ, ಅಂದ್ರೆ ಅವರ ಸೈನಿಕರ ಹತ್ರ ಕೆಲವೊಂದು ಬಂಗಾರ, ಬೆಳ್ಳಿ, ವೈಡೂರ್ಯ ಹಿಜ್ಕೀಯ ರಾಜನಿಗೆ ಗಿಫ್ಟ್ ಆಗಿ ಕೊಡ್ಲಿಕ್ಕೆ ಅದನ್ನ ಕೊಟ್ಟು ಕಳಿಸ್ತಾನೆ. ಸೊ ಅವರು ತಗೊಂಡು ಹಿಜ್ಕೀಯ ರಾಜನ ಹತ್ರ ಬಂದಾಗ ನೋಡ್ರಿ, ನಾನು ಎಷ್ಟು ಆಶ್ಚರ್ಯವಾಗಿ ನಾನು ಆ ವಾಕ್ಯನ ಓದಿದೆ ಅಂದ್ರೆ, ಬಾಬಿಲೋನ್ಯರು ಹಿಜ್ಕೀಯ ರಾಜನ ಹತ್ರ ಎಲ್ಲ ಥಿಂಗ್ಸ್ ತಗೊಂಡ್ ಬಂದ್ಮೇಲೆ, ಆ ಬಹುಮಾನಗಳನ್ನ ತೆಗೆದುಕೊಂಡು ಬಂದ್ಮೇಲೆ ಹಿಜ್ಕೀಯ ರಾಜ ಬೇಡ ಅಂತ ಹೇಳಲ್ಲ. ಯಾಕಂದ್ರೆ ಹಿಜ್ಕೀಯ ರಾಜನ ಹತ್ರ ಆಲ್ಮೋಸ್ಟ್ ತುಂಬಾ ಇದೆ, ತುಂಬಾ ಘನಧನೈಶ್ವರ್ಯಗಳು ಅಂತ ಆತನ ಹತ್ರ ಇದೆ, ಬಂಗಾರ, ಬೆಳ್ಳಿ ಯಾವ್ದು ಕೂಡ ಕೊರತೆ ಇಲ್ಲ. ಆದ್ರೂ ಕೂಡ ಬಾಬಿಲೋನರು ಕೊಟ್ಟಂತಹ ಆ ಒಂದು ಗಿಫ್ಟ್ ಅನ್ನ ಹಿಜ್ಕೀಯ ರಾಜ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಸಂತೋಷವಾಗಿ ಸ್ವೀಕಾರ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೀವು ಆ ವಾಕ್ಯ ನೋಡ್ರಿ, 2ನೇ ಪದದಲ್ಲಿ ಬಂದ ದೂತರನ್ನು ಸಂತೋಷದಿಂದ ನೋಡಿ. ದೂತರನ್ನ ಸಂತೋಷದಿಂದ ನೋಡಿದ. ಅವನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು, ನಾನು ಈ ಯಹೂದ್ಯರನ್ನ ಈ ಬಾಬಿಲೋನ್ಯರನ್ನ ನನ್ನ ಜೀವಿತಗಳಲ್ಲಿ ಸ್ವಾಗತ ಮಾಡೋದು ಒಳ್ಳೇದಾ, ಅವ್ರನ್ನ ಸಂತೋಷ ಪಡಿಸೋದು ಒಳ್ಳೇದಾ? ಯಾಕಂದ್ರೆ ಅವರ ಜೀವಿತದಿಂದಲೇ ಬರುವ ದಿನಗಳಲ್ಲಿ ಯಹೂದ್ಯರ ರಾಜ್ಯ ಏನಾಗುತ್ತೆ, ಅದು ಪತನ ಆಗುತ್ತೆ. ಅಂತಹ ಮನುಷ್ಯರನ್ನ ಸಂತೋಷ ಪಡಿಸಿದ. ಇಷ್ಟು ದಿನ ದೇವರನ್ನ ಸಂತೋಷ ಪಡಿಸ್ಬೇಕು, ಆದ್ರೆ ಇವಾಗ ಮನುಷ್ಯರನ್ನ ಸಂತೋಷ ಪಡಿಸ್ಬೇಕು. ಬಂದಂತವ್ರನ್ನ ಸಂತೋಷ ಪಡಿಸ್ತಾ ಇದ್ದಾರೆ. ನೀವು ಅಧ್ಯಾಯವಾಗಿ ನೋಡಿ, ಪ್ರವಾದಿಯಾದ ಯೆಶಾಯರಿಗೆ ಅದು ಸಂತೋಷ ಇಲ್ಲ. ಅವ್ರನ್ನ ಸ್ವಾಗತ ಮಾಡಿದ ಸಂತೋಷ ಇಲ್ಲ. ಅವ್ರ ಹತ್ರ ಹಿಜ್ಕೀಯ ರಾಜ ಸ್ವೀಕಾರ ಮಾಡ್ಕೊಂಡಿದ್ದು ಯೆಶಾಯ ಅವ್ರಿಗೆ ಸಂತೋಷನೇ ಇಲ್ಲ. ಯೆಶಾಯ ಮುಂದೆ ಕೋಪ ಆಗ್ತಾರೆ ಅಲ್ಲಿ ಪ್ರವಾದಿಯಾದಂತ ಯೆಶಾಯ. ಆದ್ರೆ ಹಿಜ್ಕೀಯ ರಾಜ ಅವ್ರನ್ನ ಸಂತೋಷವಾಗಿ ಸ್ವೀಕಾರ ಮಾಡ್ಕೊಂಡ. ಮೇ ಬಿ ಹಿಜ್ಕೀಯ ರಾಜನಿಗೆ ಯೋಚನೆ ಇರ್ಬೋದು, ಅಯ್ಯೋ ಒಂದ್ ವೇಳೆ ನಾನು ಅದನ್ನ ಸ್ವೀಕಾರ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ, ಅಷ್ಟು ದೂರ ನನಗೋಸ್ಕರ ಇವರು ಬಂದಿದ್ದಾರಲ್ಲ, ನಾನು ಅವ್ರನ್ನ ಸ್ವಾಗತ ಮಾಡ್ಲಿಲ್ಲ ಅಂದ್ರೆ, ಅವ್ರನ್ನ ನನ್ನ ಹತ್ರ ಕೂರಿಸ್ಕೊಳ್ಳಿಲ್ಲ ಅಂದ್ರೆ, ಅವ್ರ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದ್ರೆ, ಅವ್ರನ್ನ ಸಂತೋಷ ಪಡಿಸಿಲ್ಲ ಅಂದ್ರೆ ನನ್ನ ಮರ್ಯಾದೆ ಏನಾಗುತ್ತೆ ನಾನೊಬ್ಬ ರಾಜ ಆಗಿ. ಈ ರೀತಿಯಾಗಿ ಬಾಬಿಲೋನ್ಯರ ಸೈನಿಕರನ್ನ ತನ್ನ ಜೀವಿತಗಳಲ್ಲಿ ಅವನೇನ್ ಮಾಡ್ದ, ಸಂತೋಷ ಪಡಿಸ್ಬೇಕಂತ ಅವ್ರಿಗೋಸ್ಕರ ಆ ಒಂದು 15 ವರ್ಷಗಳ ಕಾಲದಲ್ಲಿ ಮೊಟ್ಟ ಮೊದಲ ತಪ್ಪೇನಂದ್ರೆ ಅವರನ್ನ ಸಂತೋಷ ಪಡಿಸ್ಲಿಕ್ಕೆ ಅವನು ಪ್ರಯಾಸ ಪಟ್ಟ. ನೀವು ಇದೇ ಘಟನೆಯನ್ನ ಆದಿಕಾಂಡ 14ನೇ ಅಧ್ಯಾಯದಲ್ಲಿ ಹೋಗಿ ಕೂಡ ನೋಡ್ಬೋದು. 14ನೇ ಅಧ್ಯಾಯದಲ್ಲಿ ಒಂದು ಸತಿ ಅಬ್ರಹಾಮರು ಯುದ್ಧ ಮಾಡಿ ಲೋಟನನ್ನ ಕರ್ಕೊಂಡೋಗಿರ್ತಾರಲ್ಲ ಬೇರೆ ಅನ್ಯ ರಾಜರು. ಅಬ್ರಹಾಮರು ಕೂಡ ತನ್ನ ಮನೆಯಲ್ಲೇ ಯುದ್ಧ ನಿಪುಣರಾದಂತ ಕೆಲವೊಂದು ಯೌವನಸ್ಥರನ್ನ ಕರ್ಕೊಂಡೋಗಿ ಯುದ್ಧ ಮಾಡಿ ಬರುವಾಗ ಸೊದೋಮ್ ಗೊಮೋರ ಪಟ್ಟಣದ ರಾಜ ಏನ್ ಮಾಡ್ತಾನೆ, ಅಬ್ರಹಾಮರ ಹತ್ರ ಬಂದು ಕೇಳ್ತಾ ಇದ್ದಾನೆ. ನೋಡಿ ಅಲ್ಲಿ ವಚನ ಇದನ್ನ ಹಾಕಿದ್ದೀನಿ. ಆ ಘಟನೆ ಅಂದ್ರೆ ಸೊದೋಮಿನ ಅರಸನು ಅಬ್ರಹಾಮನಿಗೆ, ನೀನು ಬಿಡಿಸಿದ ಜನರು ನನಗೆ ಒಪ್ಪಿಸು, ಆಸ್ತಿಯನ್ನು ನೀನೇ ತಕ್ಕೋ ಎಂದು ಹೇಳಲು. ಅಂದ್ರೆ ನೀನ್ ಬಿಡಿಸಿದ ಜನರ ನನ್ ಕೊಡು ಅಬ್ರಹಾಮ, ಅಲ್ಲಿಂದ ಬಂದಂತ ಆಸ್ತಿ ಪಾಸ್ತಿ ಏನಿದೆಲ್ಲ, ಕುರಿ, ದನ, ಬೆಳ್ಳಿ, ಬಂಗಾರ ಏನಿದೆ ಎಲ್ಲ ನೀನ್ ತಗೋ. ಆದ್ರೆ ಅಬ್ರಹಾಮರು ಏನ್ ಹೇಳ್ತಾ ಇದಾರೆ ನೋಡ್ರಿ ಅಲ್ಲಿ, ಅಬ್ರಹಾಮನು ಅವನಿಗೆ
ಒಂದು ದಾರವನ್ನಾಗಲಿ ಕೆರದ ಬಾರನ್ನಾಗಲಿ ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಭೂಮ್ಯಾಕಾಶಗಳು ನಿರ್ಮಾಣ ಮಾಡಿದ ಪರಾತ್ಪರ ದೇವರಾದ ಯೆಹೋವನ ಕಡೆಗೆ ಕೈಯೆತ್ತಿ ಪ್ರಮಾಣ ಮಾಡುತ್ತೇನೆ. ಅಂದ್ರೆ ಅಬ್ರಾಹ್ಮನಲ್ಲಿರುವಂತ ಒಂದು ಸ್ವಭಾವ ಬೇರೆ, ದೇವ್ರು ಕೊಟ್ಟಿದ್ದು ನನ್ಗೆ ಸಾಕು, ನೀನ್ ಕೊಡೋದು ನನ್ಗೆ ಬೇಕಾಗಿಲ್ಲ, ನಿನ್ನ ಸಂತೋಷಕ್ಕೆ ನಾನು ಸ್ವೀಕಾರ ಮಾಡ್ಕೊಳ್ಳೋದು ಕೂಡ ಅವಶ್ಯಕತೆ ಇಲ್ಲ. ನಿನ್ನ ಸಂತೋಷ ಪಡಿಸಿಲ್ ರಾಜ ಬಂದ ಅಬ್ರಾಹ್ಮ ಅಂತ ರಿಕ್ವೆಸ್ಟ್ ಮಾಡುವಾಗ ಈ ಅಬ್ರಾಹ್ಮ ಬಂದ ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ದಾನೆ. ಒಂದ್ ವೇಳೆ ರಾಜ ಬೇಜಾರಾದ್ರೂ ಪರವಾಗಿಲ್ಲ, ಬಟ್ ದೇವ್ರು ನನಗೇನ್ ಹೇಳಿದ್ದಾರೆ, ದೇವ್ರು ನನ್ನ ವಿಷಯದಲ್ಲಿ ಏನು ಯೋಜನೆ ಇಟ್ಕೊಂಡಿದ್ದಾರೆ, ದೇವ್ರು ನನಗೆ ನನ್ನ ಬೋಧನೆ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ, ಅದನ್ನೇ ಅಬ್ರಹಾಮರು ಏನ್ ಮಾಡಿದ್ರು ತಮ್ಮ ಜೀವಿತಗಳಲ್ಲಿ ಸ್ವಾಗತ ಮಾಡಿಕೊಂಡ್ರು. ಆದ್ರೆ ಹಿಜ್ಕೀಯ ರಾಜ ಆತರ ಇಲ್ಲ. ಹಿಜ್ಕೀಯ ರಾಜ ಬಬಿಲೋನ್ಯರನ್ನ ತನ್ನ ಜೀವಿತಗಳಲ್ಲಿ ಸ್ವಾಗತ ಮಾಡ್ಕೊಂಡ, ಅವ್ರನ್ನ ಸಂತೋಷ ಪಡಿಸ್ಲಿಕ್ಕೆ ಆತನೇನ್ ಮಾಡ್ದ, ಒಂದು ಹೆಜ್ಜೆನ ಮುಂದೆ ಇಟ್ಟ. ನೋಡಿ, ಒಂದು ಹೆಜ್ಜೆನ ಮುಂದಿಟ್ರೆ ಸಂತೋಷ ಮನುಷ್ಯನಿಗೆ ತುಂಬಾ ಸಂತೋಷವಾದಾಗ ಅವನ ಜೀವಿತಗಳಲ್ಲಿ ಏನೇನಾಗುತ್ತೆ ಅವನ್ ಗೊತ್ತಾಗಲ್ಲ. ತುಂಬಾ ಸಂತೋಷವಾಗ್ಲೇನೆ ಇರುವಾಗ್ಲೇನೆ, ಜೀವಿತ ತುಂಬಾ ಚೆನ್ನಾಗಿದೆ ಅಂತ ತಿಳ್ಕೊಂಡಾಗ್ಲೇನೆ ಜೀವಿತದಲ್ಲಿ ಸಮಸ್ಯೆಗಳು ಜಾಸ್ತಿ ಕ್ರಿಯೇಟ್ ಆಗುತ್ತೆ, ನಮ್ಮಿಂದ ತುಂಬಾ ತಪ್ಪುಗಳಾಗುತ್ತೆ. ಹೀಗಾಗಿ ತುಂಬಾ ಸಂತೋಷವಾಗಿರುವಾಗ ನಾವು ಜೀವನ ಮಾಡುವಂತ ಜೀವಿತ ಅದು ಸ್ವಲ್ಪ ಯೋಚನೆ ಮಾಡಿ ನೋಡ್ಬೇಕಾಗತ್ತೆ. ಹಿಜ್ಕೀಯ ರಾಜನು ಕೂಡ ಅದೇ, ಆತನ ಬದುಕ್ಬಿಟ್ನಲ್ಲ, 15 ವರ್ಷ ಆತನಿಗೆ ಜೀವಿತ ಕಾಲ ಸಿಕ್ತು. ಹೀಗಾಗಿ ಬಬಿಲೋನರ ಜೊತೆಗೆ ಒಂದು ಏನ್ ಸಂಬಂಧ ಹೇಳಿ ನೋಡೋಣ. ಬಬಿಲೋನರ ಸೈನಿಕರು ಬಂದು ಒಂದ್ ವೇಳೆ ಬೆಳ್ಳಿ ಬಂಗಾರ ಏನ್ ತಂದು ಹಿಜ್ಕೀಯ ರಾಜನ ಕೊಟ್ಟರು ಕೂಡ ಅದನ್ನ ಬೇಡಪ್ಪ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅವ್ರಿಗೋಸ್ಕರ, ಅವ್ರನ್ನ ಸಂತೋಷ ಪಡಿಸ್ಲಿಕ್ಕೋಸ್ಕರ ಹಿಜ್ಕೀಯ ರಾಜ ಏನ್ ಮಾಡ್ದ, ತನ್ನ ಜೀವಿತಗಳಲ್ಲಿ ಅದನ್ನ ಸ್ವಾಗತ ಪಡಿಸ್ಕೊಂಡ. ನೋಡಿ, ನಾವೊಂದು ವೇಳೆ ಮನುಷ್ಯರು ಅಯ್ಯೋ ಇವ್ರನ್ನ ನಾನು ಸಂತೋಷ ಪಡಿಸ್ಲಿಲ್ಲ ಅಂದ್ರೆ, ಇವ್ರ ಮಾತು ಕೇಳಿಲ್ಲ ಅಂದ್ರೆ, ಇವ್ರನ್ನ ನಾನು ನೋಯಿಸಿದ್ರೆ ನನಗೇನಾಗುತ್ತೆ, ನನ್ನ ಮರ್ಯಾದೆ ಏನಾಗುತ್ತೆ, ಈ ರೀತಿಯಲ್ಲಿ ಒಂದ್ ವೇಳೆ ನಾವು ಥಿಂಕ್ ಮಾಡಿದ್ರೆ ನಾವು ತುಂಬಾ ತಪ್ಪಾದ ಹೆಜ್ಜೆಗಳನ್ನ ಇಡಬೇಕಾಗುತ್ತೆ. ಮನುಷ್ಯರನ್ನ ಸಂತೋಷ ಪಡುವಾಗ, ಇವಾಗ ನೋಡಿ ಪ್ರಪಂಚದಲ್ಲಿ ಎಷ್ಟೋ ತಪ್ಪುಗಳು ಅದೇ, ಮನುಷ್ಯರನ್ನ ಸಂತೋಷ ಪಡಿಸ್ಬೇಕು, ದೇವರನ್ನೇ ಇಲ್ಲ. ದೇವ್ರನ್ನ ಮೊದಲು ಸಂತೋಷ ಪಡಿಸ್ಬೇಕು ನಾವು. ದೇವರು ನಮ್ಮ ಕಾರ್ಯಗಳಿಂದ ಸಂತೋಷವಾಗಿರ್ಬೇಕು, ದೇವರು ನಮ್ಮ ಚಟುವಟಿಕೆಗಳಿಂದ ದೇವರು ಮೊದಲು ಸಂತೋಷವಾಗಿರ್ಬೇಕು. ಅದಾಗಿದ ಮೇಲೆ ಮನುಷ್ಯರು, ನಮ್ಮ ಅಧಿಕಾರಗಳಾಗ್ಲಿ, ನಮ್ಮ ಶಿಕ್ಷಕರಾಗಿರ್ಲಿ, ನಮ್ಮ ತಂದೆ ತಾಯಿಗೆ, ಅದೇ ಸೆಕೆಂಡ್ರಿ. ಫಸ್ಟ್ ಬಂದ ದೇವ್ರನ್ನ ಸಂತೋಷ ಪಡಿಸ್ತಾ ಇದ್ದಾನ. ದೇವ್ರನ್ನ ಸಂತೋಷ ಪಡಿಸಿದ್ರೇನೆ ದೇವರ ಮಾರ್ಗದಲ್ಲಿ ಮನುಷ್ಯರನ್ನ ನಾವು ಸಂತೋಷ ಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ದೇವರ ಆಜ್ಞೆಗಳನ್ನ ನಾವು ಮೊದಲು ಕೇಳಿ ಅವುಗಳ ಪ್ರಕಾರ ನಡೆದ್ರೆ ಆ ಆಜ್ಞೆಗಳೇ ಮನುಷ್ಯರನ್ನ ಯಾವ ರೀತಿ ಸಂತೋಷ ಪಡಿಸ್ಬೇಕಂದ್ರೆ ದೇವ್ರ ವಾಕ್ಯ ನಮ್ಗೆ ಹೇಳ್ಕೊಡುತ್ತೆ. ಬಟ್ ಇಲ್ಲಿ ಬಬಿಲೋನರ ಜೊತೆಗೆ ಅವ್ರನ್ನ ಸಂತೋಷ ಪಡಿಸಿ ಅವರು ಕೊಟ್ಟಿದ್ದನ್ನ ತಗೊಂಡು ಜೀವನ ಮಾಡುವಂತಹ ಒಂದು ಪರಿಸ್ಥಿತಿ ಹಿಜ್ಕೀಯನಿಗೆ ಇರ್ಲಿಲ್ಲ. ಆದ್ರೂ ಕೂಡ ಹಿಜ್ಕೀಯ ಅದನ್ನ ಸ್ವಾಗತ ಮಾಡ್ಕೊಂಡ, ಯಾಕಂದ್ರೆ ಅವ್ರನ್ನ ಸಂತೋಷ ಪಡಿಸ್ಬೇಕಂತೇಳಿ. ಸರಿ, ಏನೋ ಬಂದ್ರು, ಒಂದು ಗ್ರೀಟಿಂಗ್ಸ್ ಹೇಳಿದ್ರು, ತುಂಬಾ ದೇವ್ರು ನಿಮ್ಮನ್ನ ಕಾಪಾಡಿದ ಅಂತ ಹೇಳಿದ್ರು, ಆ ಸಂತೋಷದ 4 ಮಾತು ಮಾತಾಡ್ ಕಳಿಸಿದ ಬೇರೆ. ಆದ್ರೆ ಅವರೆಲ್ಲ ಒಡವೆಗಳನ್ನ ಆತೇನೇನ್ ಮಾಡ್ದ, ಸ್ವೀಕಾರ ಮಾಡ್ಕೊಂಡ. ಅದಕ್ಕೇನೆ ಇಲ್ಲಿ ಯೆಶಾಯ ಅವರಿಗೆ ಅದು ಇಷ್ಟ ಆಗ್ತಾ ಇಲ್ಲ. ನೀನ್ ಮನುಷ್ಯನ ಸಂತೋಷ ಪಡಿಸಿದೆ ಹಿಜ್ಕೀಯ, ನೀನು ಅದು ತುಂಬಾ ತಪ್ಪು ಮಾಡಿದೆ ನಿನ್ ಜೀವಿತಗಳಲ್ಲಿ ಅಂತ ಅದನ್ನ ಇಂಡೈರೆಕ್ಟ್ ಆಗಿ ಯೆಶಾಯರವರು ಹಿಜ್ಕೀಯನಿಗೆ ಹೇಳ್ತಾರೆ. ಸೊ ಮೊದಲನೇದಾಗಿ ನಮ್ಮ ಜೀವಿತಗಳಲ್ಲಿ ಈ ಒಂದು ಅಧ್ಯಾಯದಲ್ಲಿ ಮನುಷ್ಯರನ್ನ ಸಂತೋಷ ಪಡಿಸೋದಕ್ಕೆ ನಾವು ಪ್ರಯಾಸ ಪಡೋದು ಬೇಡ, ದೇವ್ರನ್ನ ನಾವು ಸಂತೋಷ ಪಡಿಸೋಣ, ದೇವ್ರನ್ನ ನಾವು ಮೆಚ್ಚೋಣ. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ಯಾರನ್ನ ನಾವು ಹೋಲಿಸ್ಕೊಳ್ಬೇಕಂತಿದ್ದೀವಿ, ಮನುಷ್ಯರನ್ನ. ನಾನು ಈ ಕೆಲಸ ಮಾಡಿಲ್ಲ ಅಂದ್ರೆ ಮನುಷ್ಯನಿಂದ ದೂರ ಆಗ್ತಾನೆ, ನಾನು ಈ ತಪ್ಪು ಮಾಡಿಲ್ಲ ಅಂದ್ರೆ ನನ್ನ ಸ್ನೇಹಿತನಿಂದ ದೂರ ಆಗ್ತಾರೆ, ನಾನು ಈ ಸ್ನೇಹಿತರಿಗೆ ಇಷ್ಟ ಆಗಿದ್ದನ್ನ ನಾನು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ನನ್ನ ಜೊತೆಗೆ ಜಗಳ ಆಗ್ತಾರೆ, ನಾನು ಬಂಧು ಬಾಂಧವರು ನಾನು ಈ ಕೆಲಸ ಮಾಡಿಲ್ಲ ಅಂದ್ರೆ ಬಂಧು ಬಾಂಧವರು ಏನ್ ಮಾಡ್ತಾರೆ, ಅಲ್ಲಿ ದೂರ ಆಗ್ತಾರೆ. ಕೆಲ ದಿನ ಮೊನ್ನೆ ಹೋದ್ವಾರ ಕೆಲವೊಬ್ರು ನನ್ ಫೋನ್ ಮಾಡಿದ್ರು, ಸರ್ ನಾನು ರಾಖಿ ಕಟ್ಕೋಬೋದಾ ಅಂತೇಳಿ. ನಾನು ಹೇಳಿದೆ, ರಾಖಿ ಕಟ್ಟೋದು ಬಂದು ಅವರ ವಿಷಯ, ಅವರ ಒಂದು ನಂಬಿಕೆಯಲ್ಲಿ ಅದು ಅವರನ್ನ ಕಾಪಾಡುತ್ತೆ ಅಂತೇಳಿ. ಬಟ್ ನಮ್ಮ ಒಂದು ನಂಬಿಕೆ ಅಂದ್ರೆ ದೇವ್ರು ನಮ್ಗೆ ಕಾಪಾಡ್ತಾರೆ. ಸೊ ಕ್ರೈಸ್ತರಾದಂತಹವರಿಗೆ ರಾಖಿ ಕಟ್ಟಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ದೇವ್ರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ ಹೇಳಿದೆ. ಅವಾಗ ಆ ವ್ಯಕ್ತಿ ಹೇಳಿದಂತಹ ಮಾತುಗಳೇನಂದ್ರೆ, ಕೆಲವೊಂದ್ ಜನ, ಇಲ್ಲ ಸರ್ ನಾನು ಕಟ್ಸ್ಕೊಳ್ಳಿಲ್ಲ ಅಂದ್ರೆ ನಮ್ಮ ತಂಗಿ ನನ್ನಿಂದ ದೂರ ಆಗ್ತಾಳೆ, ನನ್ನ ತಂಗಿ, ನಮ್ಮ ಅಪ್ಪ ಅಮ್ಮ ನನಗೆ ಬೈತಾರೆ, ನಮ್ಮ ಬಂಧು ಬಾಂಧವರು ಈ ಅಪ್ಪನ ಎದಕ್ ಮಾಡಲ್ಲ ಅಂತೇಳಿ ನಮ್ ಜೊತೆಗೆ ದೂರ ಆಗ್ತಾರೆ, ಈ ರೀತಿಯಲ್ಲಿ ಅನೇಕವಾದಂತಹ ಆಲೋಚನೆಗಳು ಹೇಳಿದ್ರು. ನಾನು ಹೇಳಿದೆ, ನೋಡ್ರಿ, ನೀವು ಮನುಷ್ಯನ ಸಂತೋಷ ಪಡಿಸ್ಬೇಕಾ, ದೇವ್ರನ್ನ ಸಂತೋಷ ಪಡಿಸ್ಬೇಕಾ? ನೀವು ಮೊದಲು ಹೆಜ್ಜೆ ದೇವರಿಗೋಸ್ಕರ ಇಟ್ಟರೆ ಖಂಡಿತವಾಗಲೂ ಕೂಡ ನಿಮ್ಮ ಜೀವಿತಗಳಲ್ಲಿ ಪರಿಸ್ಥಿತಿಗಳು ಸರಿ ಆಗುತ್ತೆ. ಅವ್ರು ಹೇಳಿದ್ರು, ಅವ್ರು ಬೇಜಾರಾಗ್ತಾರೆ, ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಅವರು ಇದನ್ನ ಆಚರಣೆ ಮಾಡ್ಲಿಲ್ಲ ಅಂದ್ರೆ ಅವ್ರು ಏನ್ ನನ್ನಲ್ಲಿ ಕೋಪ ಆಗ್ತಾರೋ ಅಂತೇಳಿ ನೀವು ಒಂದ್ ವೇಳೆ ಆ ಕೆಲಸ ಮಾಡ್ಬಿಟ್ರೆ ಮತ್ತೆ ದೇವ್ರಿಗೆ ನೀವು ದೂರ ಆಗ್ತೀರಾ.
ಸೊ ಇದೇ ಪರಿಸ್ಥಿತಿ ಪ್ರಪಂಚಗಳಲ್ಲಿ ಇದನ್ನ ಆಗ್ತಾ ಇದೆ. ನಾವು ಬೇರೆಯವರನ್ನ ಸಂತೋಷ ಪಡಿಸ್ಲಿಕ್ಕೆ ಎಷ್ಟೋ ತಪ್ಪುಗಳನ್ನ ಮಾಡ್ತೀವಿ. 4 ಜನ ಪಾರ್ಟಿ ಹೋಗಿರ್ತಾರೆ ಅಥವಾ ಸುತ್ತಾಡ್ಲಿಕ್ಕೆ ಹೋಗಿರ್ತಾರೆ, ಅದ್ರಲ್ಲಿ ಒಂದು ಒಳ್ಳೆ ಯವನಸ್ಥ ಇದ್ರೆ ಈ ಮಿಕ್ಕಿದ ಯವನಸ್ಥರು ನನ್ ಜೊತೆ ಕುಡಿಬೇಕು ನೋಡಿ, ನನ್ ಜೊತೆಗೆ ಸ್ಮೋಕಿಂಗ್ ಮಾಡ್ಬೇಕು ನೋಡಿ, ಇಲ್ಲಾಂದ್ರೆ ನಾವು ಮಾತಾಡಲ್ಲ, ದೂರ ಆಗ್ತೀವಿ. ಈಗ ಆ ಒಂದು ಒಳ್ಳೆಯ ಆ ಯವನಸ್ಥ ಸ್ನೇಹಿತರನ್ನ ಸಂತೋಷ ಪಡಿಸ್ಲಿಕ್ಕೆ ಒಂದ್ ವೇಳೆ ಅವನು ಕುಡಿಬೇಕು, ಸ್ಮೋಕಿಂಗ್ ಮಾಡ್ಬೇಕಂತ ಹೇಳಿದ್ರೆ ಅದು ಮನುಷ್ಯನ ಸಂತೋಷ ಪಡಿಸ್ದ ಹಾಗೆ. ಅದೇ ತರ ಕೂಡ ಈ ದಿನಗಳಲ್ಲಿ ಸೇವೆಯಲ್ಲೂ ಕೂಡ ನಾವು ಸೇವೆ ಕೂಡ ಮಾಡ್ತಾ ಇದ್ದೀವಿ, ಯಾರನ್ನ ಸಂತೋಷ ಪಡಿಸ್ಲಿಕ್ಕೆ. ನಾವು ಕುಟುಂಬದಲ್ಲಿ ಜೀವನ ಮಾಡ್ತಾ ಇದ್ದೀವಿ, ಯಾರನ್ನ ಸಂತೋಷ ಪಡಿಸ್ಲಿಕ್ಕೆ. ನಾವು ಬೇರೆಯವರನ್ನೆಲ್ಲ, ನಾವು ದೇವರನ್ನ ಸಂತೋಷ ಪಡಿಸ್ಬೇಕು. ನಮ್ಮ ಕಾರ್ಯಗಳಿಂದ ದೇವರಿಗೆ ಸಂತೋಷ ಆಗುತ್ತೆ, ಅದು ನಮ್ಗೆ ತುಂಬಾ ಪ್ರಾಮುಖ್ಯತೆ. ಅಬ್ರಹಾಮನಾಗಿ ಜೀವನ ಮಾಡ್ಬೇಕು ನಾವು. ಇನ್ನು ಎರಡನೇದಾಗಿ ಈ ಒಂದು ಅಧ್ಯಾಯದಿಂದ ನಾವು ಕಲ್ತುಕೊಳ್ಬೇಕಂತ ಒಂದು ವಿಷಯ ಇದ್ರೆ, ಈ ಇದು ಅಧ್ಯಾಯದ 2ನೇ ಪದ, 2ನೇ ವಚನ ನೋಡ್ರಿ, ನಾನು ಓದ್ತೀನಿ ಅದನ್ನ. ಹಿಜ್ಕೀಯನು ಬಂದ ದೂತರನ್ನ ಸಂತೋಷದಿಂದ ನೋಡಿ ಅವರಿಗೆ ಬೆಳ್ಳಿ, ಬಂಗಾರ, ಸುಗಂಧ ದ್ರವ್ಯ, ಪರಿಮಳ ತೈಲ ಮೊದಲಾದ ಪದಾರ್ಥಗಳಿರುವ ಮನೆಯನ್ನು, ಆಯುಧ ಶಾಲೆಯನ್ನು, ತನ್ನ ಭಂಡಾರದಲ್ಲಿ ಇದ್ದೆಲ್ಲವನ್ನು ತೋರಿಸಿದನು. ಅವನ ಅರಮನೆಯಲ್ಲಿಯೂ ರಾಜ್ಯದಲ್ಲಿ ಅವರಿಗೆ ತೋರಿಸದಿದ್ದ ವಸ್ತು ಒಂದು ಇರಲಿಲ್ಲ. ನೋಡಿ, ಮೊದಲನೇದಾಗಿ ಅವ್ರನ್ನ ತಮ್ಮ ಜೀವಿತಗಳಲ್ಲಿ ಸಂತೋಷ ಪಡಿಸ್ಬೇಕು, ಅವ್ರು ಕೊಟ್ಟಿದ್ದನ್ನ ನಾವು ಸ್ವೀಕಾರ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ದೇ ತಪ್ಪು. ಎರಡನೇದಾಗಿ ಈ ಹಿಜ್ಕೀಯ ರಾಜನಿಗೆ 15 ವರ್ಷಗಳ ಕಾಲದ ಚರಿತ್ರೆಯಲ್ಲಿ 2ನೇ ಹೆಜ್ಜೆ ಏನಂದ್ರೆ ತಪ್ಪಾಗಿ ಇಟ್ಟಂತ ಹೆಜ್ಜೆ, ಅವನಲ್ಲಿ ಅಹಂಕಾರ ಜಾಸ್ತಿ ಬಂತು. ಏನಪ್ಪ ಅಹಂಕಾರ ಅಂದ್ರೆ, ಒಂದು ವ್ಯಕ್ತಿಗೆ ಅಹಂಕಾರ ಬಂದ್ರೆ ಆ ವ್ಯಕ್ತಿ ತನ್ನ ಜೀವಿತಗಳಲ್ಲಿ ಯಾವಾಗಲೂ ಕೂಡ ತಾನೇ ಮಹಿಮೆ ಹೊಂದಬೇಕು, ತನಗೇ ಮರ್ಯಾದೆ ಸಿಗ್ಬೇಕು, ತಾನೇ ದೊಡ್ಡವನಾಗಿರ್ಬೇಕು, ತಾನೇ ಎಲ್ಲರೂ ಕಾಣಿಸ್ಬೇಕು, ಈ ರೀತಿಯಾದಂತ ಯೋಚನೆಗಳು ತನ್ನ ಜೀವಿತಗಳಲ್ಲಿ ಬರುತ್ತೆ. ಆ ವ್ಯಕ್ತಿ ಏನ್ ಯೋಚನೆ ಮಾಡ್ತಾನೆ ಅಂದ್ರೆ, ನಾನು ಏನ್ ಯೋಚನೆ ಮಾಡ್ತೀನೋ, ನಾನು ಏನ್ ನಿರ್ಣಯ ತಗೊಳ್ತೀನೋ ಅದೇ ಆಗ್ಬೇಕು, ಬೇರೆ ಯಾವ್ದು ಕೂಡ ಚೇಂಜಸ್ ಆಗಬಾರದು. ಈ ರೀತಿಯಂತ ಅಹಂಕಾರ ಒಂದು ಮನುಷ್ಯನ ಜೀವಿತಗಳಲ್ಲಿ ಬರಬಾರದು. ಹಿಜ್ಕೀಯ ರಾಜರಿಗೆ ಆ ಅಹಂಕಾರ ಬಂದ್ಬಿಡ್ತು ತನ್ನ ಜೀವಿತಗಳಲ್ಲಿ. ಎಷ್ಟು ಅಹಂಕಾರ ಅಂದ್ರೆ, ಇಷ್ಟು ದಿನ ದೇವ್ರಿಗೋಸ್ಕರ ಜೀವನ ಮಾಡ್ಬೇಕು, ಇವಾಗ ತನಗೋಸ್ಕರ ಜೀವನ ಮಾಡಬೇಕು, ತನ್ನನ್ನ ಮಹಿಮೆ ಪಡಿಸ್ಕೋಬೇಕು. ಅದಕ್ಕೆ ನೀವು ಆ ವಾಕ್ಯನ ನೋಡ್ರಿ, ಬಬಿಲೋನ್ಯರು ಅನ್ಯ ಜನರಲ್ವಾ, ಬಬಿಲೋನ್ಯರು ಬಂದ್ಮೇಲೆ ನೋಡಿ, ನಾನು ಯಾವಾಗ್ಲೂ ಕೂಡ ಹೇಳ್ತೀನಿ, ಮನುಷ್ಯರೊಂದಿಗೆ ನಾವು ಯಾವಾಗ್ಲೂ ಕೂಡ ಒಂದು ಬಾಂಧವ್ಯ ಬೆಳೆಸುವಾಗ ಯೋಚನೆ ಮಾಡಬೇಕು, ಅವ್ರನ್ನ ಯಾವ ಮಟ್ಟಿಗೆ ನನ್ನ ಜೀವಿತಗಳಲ್ಲಿ ಸ್ವಾಗತ ಮಾಡ್ಕೊಳ್ಬೇಕಂತ. ಅದು ನೆಕ್ಸ್ಟ್ ನಿಮ್ಗೆ ಬರುತ್ತೆ. ನಾವ್ ಎಲ್ಲರನ್ನೂ ಕೂಡ ತಲೆ ಮೇಲೆ ಕೂಸ್ಕೊಂಡ್ರೆ ಸಮಸ್ಯೆ ತುಂಬಾ ದೊಡ್ಡದಾಗುತ್ತೆ. ಸೊ ಇಲ್ಲಿ ನೋಡಿ, ಅಹಂಕಾರ ತುಂಬಿಡ್ತು ಯಾರಿಗೆ, ಹಿಜ್ಕೀಯ ರಾಜನ. ಏನ್ ಅಹಂಕಾರ ಅಂದ್ರೆ, ತಾನ್ ದೊಡ್ಡವನು, ಅವ್ರನ್ನೆಲ್ಲರೂ ಕರ್ಕೊಂಡ್ ಬಂದ. ಬಾಬಿಲೋನ್ ದೇಶದಿಂದ ಯಾರೆಲ್ಲ ಬಂದಿದ್ರು ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ತನ್ನ ಅರಮನೆಯಲ್ಲಿ, ಎಲ್ಲ ದೇವಾಲಯದಲ್ಲಿ ಇದ್ದು ಎಲ್ಲದನ್ನ ಏನ್ ಮಾಡ್ದ ಅವ್ನು ಇವಾಗ ತೋರಿಸ್ತಾನೆ. ನೋಡು, ನಾನು ಇಷ್ಟಿದೆ, ನನ್ನ ಹತ್ರ ಆಸ್ತಿ, ಇಷ್ಟು ಬಂಗಾರ ಇದೆ, ಇಷ್ಟು ದೊಡ್ಡ ಬಂಗ್ಲೆ ಇದೆ, ಇಷ್ಟು ಆಯುಧಗಳು ನನ್ನ ಹತ್ರ ಇದೆ, ಇಷ್ಟು ದೊಡ್ಡ ಸೈನ್ಯ ಇದೆ, ಎಲ್ಲದು ಏನು ಕೂಡ ಬಿಟ್ಟಿಲ್ಲ ಹಿಜ್ಕೀಯ ರಾಜ. ಎಲ್ಲದನ್ನ ತೋರಿಸಿದ. ಕಾರಣ ಏನ್ ತೋರಿಸ್ಲಿಕ್ಕೆ ನೋಡಿ, ಇಷ್ಟೆಲ್ಲ ತೋರಿಸಿದ, ಒಂದು ಶಬ್ದ ಕೂಡ ಇದೆಲ್ಲ ದೇವ್ರು ನನ್ಗೆ ಕೊಟ್ಟಿದ್ದಾರೆ, ಇದೆಲ್ಲ ದೇವ್ರೇ ನಡೆಸ್ತಾ ಇದ್ದಾರೆ, ನಾನು ಇಷ್ಟು ಮುಂದೆ ಬರ್ಲಿಕ್ಕೆ ದೇವರೇ ಕಾರಣ ಅಂತ ಹೇಳ್ಕೊಂಡ ಇಲ್ಲ. ಆತನೆಲ್ಲ ತೋರಿಸಿದ. ಎಲ್ಲ ತೋರ್ಸ್ಲಿಕ್ಕೆ ಕಾರಣ ಅಂದ್ರೆ ಆತನ ಒಂದು ಅಹಂಕಾರ ಬಂತು. ಆ ಅಹಂಕಾರನೇ 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯದಲ್ಲಿ ಅದನ್ನ ವಿವರಿಸಿದ್ದಾರೆ. ಅಲ್ಲಿ ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರದ ರೋಗದಲ್ಲಿ ಬಿದ್ದನು. ಆಗ ಅವರು ದೇವರನ್ನು ಪ್ರಾರ್ಥಿಸಲು ಆತನು ಸದುತ್ತರವನ್ನು ದಯಪಾಲಿಸಿ ಅವನಿಗೆ ಒಂದು ಗುರುತನ್ನು ಅನುಗ್ರಹಿಸಿದನು. 28ನೇ ವಚನ, ಆದರೆ ಹಿಜ್ಕೀಯನು ಈ ಉಪಕಾರಕ್ಕೆ ತಕ್ಕಂತೆ ನಡೆಯದೆ ಅಹಂಕಾರಿಯಾದದರಿಂದ ಯೆಹೂದದ ಮೇಲೆಯೂ ಯೆರೂಸಲೇಮಿನ ಮೇಲೆಯೂ ದೇವರ ಕೋಪ ಉಂಟಾಯಿತು. ಅಹಂಕಾರ. ಏನ್ ಅಹಂಕಾರ ಹಿಜ್ಕೀಯನಿಗೆ? ಅಹಂಕಾರ ಅದನ್ನೇ, ನಾನ್ ದೊಡ್ಡವನಾಗ್ಬೇಕು, ನನ್ನನ್ನ ಜನರೆಲ್ಲ ಹೊಗಳ್ಬೇಕು. ಅಯ್ಯೋ, ಬಬಿಲೋನ್ ದೇಶದಿಂದ ಬಂದಿದ್ದಾರೆ ಅಂದ್ರೆ ನನ್ನ ರಾಜ್ಯನೆಲ್ಲ ಅವ್ರಿಗೆ ತೋರಿಸ್ಬೇಕು, ಅವ್ರು ಹೋಗಿ ತಮ್ಮ ಊರುಗಳಲ್ಲಿ ಹೊಗಳ್ಬೇಕು. ಹಿಜ್ಕೀಯ ರಾಜ ತುಂಬಾ ದೊಡ್ಡವನು, ತುಂಬಾ ಜ್ಞಾನಿ, ತುಂಬಾ ಆಸ್ತಿವಂತ, ತುಂಬಾ ದೇವ್ರು, ಅವನ ಬಗ್ಗೆ ಹೊಗಳ್ಬೇಕು ನೋಡ್ರಿ, ಅಷ್ಟೇ. ನಮ್ಮ ಜೀವಿತಗಳು ಕೂಡ ಅದೇ ತರ ಒಂದ್ಸಲ ಬರುತ್ತೆ. ಜನರು ನನ್ನನ್ನ ಹೊಗಳ್ಬೇಕು. ನಾವು ಎಲ್ಲಾದ್ರೂ ಮೀಟಿಂಗ್ ಹೋದ್ರೆ ಎಲ್ಲರ ಮುಂದೆ ನನ್ನನ್ನು ಮಾತ್ರ ಹೊಗಳ್ಬೇಕು, ನನ್ನನ್ನು ಮಾತ್ರ ಘನಪಡಿಸ್ಬೇಕು, ನಾನೇ ಎಲ್ಲರ ಮುಂದೆ ಜ್ಞಾನವಂತನಾಗಿ ನಾನು ಕಾಣಬೇಕು. ಈ ರೀತಿಯಾಗಿ ನಮ್ಮಲ್ಲಿ ಈ ಅಹಂಕಾರದ ಯೋಚನೆಗಳೇನಿದೆ ಅದು ನಮ್ಮ ಪತನಕ್ಕೆ ಕಾರಣ ಆಗುತ್ತೆ. ನಾನು ಕಳೆದ ದಿನ ಕೆಲವೊಬ್ಬರಿಗೆ ಹೇಳ್ತಾ ಇದ್ದೆ, ಈ ಇತಿಹಾಸದಲ್ಲಿ ನೋಡ್ರಿ, ನೆಪೋಲಿಯನ್ ಬೋನಾಪೇಟ್ ಅಂತೇಳಿ ಒಬ್ಬ ವ್ಯಕ್ತಿ, ಫ್ರೆಂಚ್ ಮಿಲಿಟರಿ ಲೀಡರ್ ಇರ್ತಾನೆ. ಆ ವ್ಯಕ್ತಿ ಏನ್ ಮಾಡ್ತಾನೆ, ತನ್ನಲ್ಲಿ ಓವರ್ ಕಾನ್ಫಿಡೆನ್ಸ್, ನಾನು ಎಲ್ಲೋದ್ರೂ ಕೂಡ ಯುದ್ಧ ಮಾಡ್ತೀನಿ, ನಾನು ಸಾಯಿಸ್ತೀನಿ, ನಾನು ಹಂಗ ಮಾಡ್ತೀನಿ, ಎಷ್ಟು ಅಹಂಕಾರ ತುಂಬಿತ್ತ ಅವನಿಗೆ. 1812ನೇ ಇಸ್ವಿಯಲ್ಲಿ ಏನಾಯ್ತಂದ್ರೆ
ರಷ್ಯಾ ಜೊತೆಗೆ ಯುದ್ಧಕ್ಕೆ ಹೋದ. ಅಲ್ಲಿ ಆತನ ಸತ್ವದ ಜೊತೆಗೆ ಆತನ ಜೊತೆಗೆ ಹೋದಂತ ಎಷ್ಟೋ ಲಕ್ಷಾನುಗಟ್ಟಲೆ ಸೈನಿಕರು ಏನಾಗ್ಬೇಕಾಯ್ತು, ಸಾಯ್ಬೇಕಾಯ್ತು. ಕಾರಣ ಆ ವ್ಯಕ್ತಿ ಜೀವಿತಗಳಲ್ಲಿ ಅಹಂಕಾರ. ನೀವು ಹಿಟ್ಲರ್ನ ತಗೊಳ್ರಿ, ಹಿಟ್ಲರ್ ಕೂಡ ಹಂಗೇನೆ, ಏನ್ ಅಹಂಕಾರ ಆತನ ಜೀವಿತಗಳಲ್ಲಿ. ನಾನೇ ದೊಡ್ಡವನು, ನನ್ನ ಹೆಸರೇ ದೊಡ್ಡದಾಗ್ಬೇಕು, ಎಲ್ಲಾ ಪ್ರಪಂಚನ ಆಡಳಿತ ಮಾಡ್ಬೇಕು, ಎಲ್ಲಾ ಪ್ರಪಂಚಕ್ಕೆ ನಾನೇ ದೊಡ್ಡ ರಾಜ ಆಗಿರ್ಬೇಕು. ಎಷ್ಟು ಲೀಡರ್ಸ್ ಅವನಿಗೆ ಬುದ್ಧಿ ಹೇಳಿದ್ರು ಕೂಡ ಅವನ್ ತಿದ್ಕೊಳ್ಳಿಲ್ಲ. ಕೊನೆಗೇನಾಯ್ತು, ಅವನಾಗ ಸ್ವತಃ ತನ್ನ ಜೀವಿತವನ್ನ ಸತ್ತೋಗ್ಬೇಕಾಯ್ತು, ಸೂಸೈಡ್ ಮಾಡ್ಕೊಂಡು. ಕಾರಣ ಅಹಂಕಾರ. ಅಹಂಕಾರ ಮನುಷ್ಯನ ಜೀವಿತಗಳಲ್ಲಿ, ಕುಟುಂಬಗಳಲ್ಲಿ ಸಮಸ್ಯೆ ತರುತ್ತೆ, ಮನಸ್ಸಿನಲ್ಲಿ ಅಶಾಂತಿ ಉತ್ಪನ್ನ ಆಗುತ್ತೆ. ನಮ್ಮ ಜೀವಿತಗಳು ನಾಶವಾಗಲಿಕ್ಕೆ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ಅಹಂಕಾರ ಬರಬಾರ್ದು, ಎಲ್ಲಾ ಸಮಯದಲ್ಲಿ ತಗ್ಗಿಸ್ಕೊಡ್ಬೇಕು ನಾವು. ಅದಕ್ಕೇನೆ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಯೋಹಾನ ತನ್ನ ಜೀವಿತದ ವಿಷಯದಲ್ಲಿ ಹೇಳ್ತದಾನೆ, ಆತನ ವೃದ್ಧಿ ಆಗಬೇಕು, ನಾನು ಕಡಿಮೆ ಆಗಬೇಕು. ಆತನ ವೃದ್ಧಿ ಯಾರು? ಯೇಸು ಸ್ವಾಮಿಯವ್ರನ್ನ ಹಿಂದೆ ಬರ್ತಾ ಇದಾರಲ್ಲ, ಅವರು ವೃದ್ಧಿ ಆಗ್ಬೇಕು. ಅವ್ರಿಗೋಸ್ಕರ ನಾನು ಬಂದವನು, ನಾನು ಕಡಿಮೆ ಆಗ್ಬೇಕು. ಅವನ ಕೆರೆದ ಭಾರನ ಕೂಡ ಕಟ್ಲಿಕ್ಕೆ ಯೋಗ್ಯ ನಾನು ಇಲ್ಲ. ನಿಜವಾಗ್ಲೂ ಪ್ರಿಯರೇ, ನಾವೆಲ್ಲರೂ ಕೂಡ ಈ ಪ್ರಪಂಚದಲ್ಲಿ ಮನುಷ್ಯರು ಏನು ಕೂಡ ಇಲ್ಲ. ಯೋಬನ ಗ್ರಂಥ 4ನೇ ಅಧ್ಯಾಯ ನಿನ್ನೆ ನಾನು ಓದುವಾಗ ಅದರಲ್ಲೊಂದು ವಚನ ಇದೆ ನೋಡಿ, ಬೆಳಕಿನ ಹುಳದಂತೆ ನಾವೆಲ್ಲ. ಬೆಳಕಿನ ಹುಳ ನೋಡಿ, ರಾತ್ರಿ ಅದು ಸೀಸನಲ್ ಒಂದು ಇನ್ಸೆಕ್ಟ್, ಹುಳ. ಅದು ಬರುತ್ತೆ, ಸಾಯಂಕಾಲ ಮಾತ್ರ ಸ್ವಲ್ಪ ಪಕ್ಕ ದೂರಿತೆ, ಮತ್ತೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕಾಣಿಸೋದಿಲ್ಲ, ರಾತ್ರಿ ಮಾತ್ರ ಸ್ವಲ್ಪ ಕಾಣಿಸ್ತದೆ. ಅದು ಕೆಲವೊಂದು ಸೀಸನ್ ಮಾತ್ರ ಕಾಣಿಸುತ್ತೆ. ಆ ರೀತಿಯಲ್ಲಿ ನಮ್ಮ ಜೀವಿತ, ಅದರ ತರ ನಮ್ಮ ಆಯುಷ್ಕಾಲ ಅಂತ ಯೋಬ ಹೇಳ್ತಾ ಇದ್ದಾರೆ. ನಾವು ಬೆಳಕಿನ ಹುಳದ ಹಾಗೆ, ನಮ್ಮ ಜೀವಿತ ಏನಿಲ್ಲ ರೀ. ಹೀಗಾಗಿ ನಾವು ಜೀವಿತಗಳಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕಂತ, ದೇವ್ರೆ ನಾನೇ ತಗ್ಗಿಸ್ಕೊಳ್ತೀನಿ, ನಾನು ಶೂನ್ಯ ಆಗ್ಬೇಕು, ನಾನು ಕಡಿಮೆ ಆಗ್ಬೇಕು, ನೀನು ಹೆಚ್ಚಾಗ್ಬೇಕು. ಇದಕ್ಕೆ ರಾಜನಲ್ಲಿ ಮೊದಲು ಅದೇ ಭಾವನೆ, ದೇವರೇ ನಿನಗೆ ಘನತೆ ಸಿಗ್ತಾ ಇಲ್ವಾ? ಯಾವ ಜಾಗದಲ್ಲಿ ನಿನ್ ಘನತೆ ಸಿಗ್ತಾ ಇಲ್ಲೋ ಆ ಜಾಗದಲ್ಲಿ ನಿನ್ನ ಘನತೆಯನ್ನು ಹೆಚ್ಚುಪಡಿಸ್ತೀನಿ ಅಂತೇಳಿ ಆತನು ವೈರಾಗ್ಯ ಒಳವನಾಗಿ ಜೀವನ ಮಾಡುವಂತ ವ್ಯಕ್ತಿ ಆಗಿದೆ. ಆದ್ರೆ ಈಗ ಅಹಂಕಾರ ತುಂಬಿಡುತ್ತೆ ಅವನಿಗೆ. ಬಂದವರ ಹತ್ರ ನಾನೇ ದೊಡ್ಡವನು, ನನ್ನಲ್ಲಿ ಇಷ್ಟು ಸೈನ್ಯ ಇದೆ, ನನ್ನಲ್ಲಿ ಇಷ್ಟು ಆಯುಧ ಇದೆ, ನನ್ನಿಷ್ಟು ಬಂಗಾರ ಇದೆ, ನನ್ನಲ್ಲಿ ಇಷ್ಟು ದೊಡ್ಡ ಅರಮನೆ ಇದೆ, ನಮ್ಮಲ್ಲಿ ಇಷ್ಟು ಅದು ಇದೆ, ಇದಿದೆ, ತನ್ನನ್ನು ತಾನು ಮಹಿಮೆ ಪಡಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ದ. ಹೀಗಾಗಿ ನಮ್ಮ ಜೀವಿತಗಳಲ್ಲಿ ಅಹಂಕಾರ ಕೂಡ ಅದು ಒಳ್ಳೇದಲ್ಲ ಅಂತ ಹಿಜ್ಕೀಯ ರಾಜನ ಜೀವಿತದಿಂದ ನಾವು ತಿಳ್ಕೊಳ್ಬಹುದು. ದೇವರಿಗೆ ಇಷ್ಟ ಆಗಲಿಲ್ಲ ಅಹಂಕಾರ. ಹಿಜ್ಕೀಯ ರಾಜನಿಗಿದ್ದಂತಹ ಅಹಂಕಾರ ದೇವರಿಗೆ ಅದು ಇಷ್ಟ ಆಗಲಿಲ್ಲ. 3ನೇ ಒಂದು ಭಾಗ, ದೇವರು ಕೊಟ್ಟಂತಹ ಒಂದು ಆಯುಷ್ ಕಾಲದಲ್ಲಿ ಹಿಜ್ಕೀಯ ರಾಜ ಮಾಡಂತ 3ನೇ ತಪ್ಪೇನೆಂದ್ರೆ, ದುಷ್ಟರೊಂದಿಗೆ ಸಹವಾಸ ಮಾಡ್ಕೊಂಡ. ನೋಡಿ, ದುಷ್ಟರೊಂದಿಗೆ ನಾವು ಸಹವಾಸ ಮಾಡ್ಕೊಳ್ಳೋದು ನಮ್ಮ ಜೀವಿತಗಳಲ್ಲಿ ತುಂಬಾ ಡೇಂಜರ್. ನಮ್ಮ ಒಂದು ಫ್ರೆಂಡ್ಶಿಪ್, ನಮ್ಮ ಒಗತನ, ನಮ್ಮ ಸಹವಾಸ ಯಾರ ಜೊತೆಗಿದೆ ಅದನ್ನು ಕೂಡ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ಹೋಗಿ ಈ ಯಾರು ಬಬಿಲೋನರ ಜೊತೆಗೆ ಈತನ ಸಹವಾಸ ಮಾಡ್ಕೊಂಡ. ಬಬಿಲೋನರು ಬಂದು ಯಾವಾಗಲೂ ಕೂಡ ಇಸ್ರಾಯೇಲಿಗೆ ವಿರುದ್ಧ ತಾನೆ, ಈ ಫಿಲಿಸ್ತೀಯರಾಗ್ಲಿ, ಈ ಬಬಿಲೋನರಾಗ್ಲಿ, ಈ ತರ ಇನ್ನು ಅನೇಕ ಇತಿಹಾಸದಲ್ಲಿ ನೋಡ್ರಿ, ಇವರೆಲ್ಲರೂ ಕೂಡ ಇಸ್ರಾಯೇಲರಿಗೆ ವಿರೋಧನೆ. ಆದ್ರೆ ಹಿಜ್ಕೀಯ ರಾಜ ಹೋಗಿ ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾ ಇದ್ದಾನೆ, ಅವ್ರ ಜೊತೆ ಒಗತನ ಮಾಡ್ಕೊಳ್ತಾ ಇದ್ದಾನೆ, ಅವ್ರ ಜೊತೆಗೆ ಸಹವಾಸ ಮಾಡ್ತಾ ಇದ್ದಾನೆ. 6ನೇ ವಚನ ಮತ್ತೆ 7ನೇ ವಚನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಯೆಶಾಯ ಅವರು ಬಂದು ನಮ್ಗೆ ಅಲ್ಲಿ ಹಿಜ್ಕೀಯನಿಗೆ ಹೇಳ್ತಾ ಇದ್ದಾರೆ, ಆತನ ಮನೆಯಲ್ಲಿ ಸೇನಾಧೀಶ್ವರನಾದ ಯೆಹೋವನ ಮಾತನ್ನು ಕೇಳು, ಆತನು ನಿನ್ನ ಪೂರ್ವಿಕರ ಕಾಲದಿಂದ ಇಂದಿನವರೆಗೂ ಅರಮನೆಯಲ್ಲಿ ಸಂಗ್ರಹವಾದದ್ದೆಲ್ಲವೂ ಬಾಬೇಲಿಗೆ ಒಯ್ಯಲ್ಪಡುವ ದಿನ ಬರುವುದು, ಇಲ್ಲೇನು ಉಳಿಯುವುದಿಲ್ಲ. ಯಾರ ಜೊತೆಗೆ ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದು ಹಿಜ್ಕೀಯ, ಅವರೇ ನಿಮ್ಮನ್ನ ಏನ್ ಮಾಡ್ತಾರೆ, ಇವಾಗ ಬಾಬೆಲಿಗೆ ಗುಲಾಮರನ್ನಾಗಿ ತಗೊಂಡ್ಕೊಂಡು ಹೋಗ್ತಾರೆ. ನೀನ್ ಅವ್ರ ಜೊತೆಗೆ ಅದಕ್ಕೆ ಫ್ರೆಂಡ್ಶಿಪ್ ಮಾಡ್ಕೊಂಡೆ, ಅವ್ರನ್ನ ಡಿಸ್ಟೆನ್ಸ್ ಆಗಿ ಮೇಂಟೈನ್ ಮಾಡ್ಬೇಕಾಗಿತ್ತು, ಅವ್ರನ್ನ ಎಲ್ಲಿ ಇಡಬೇಕು ಅಲ್ಲಿ ಇಡಬೇಕು, ಅವ್ರನ್ನ ತಲೆ ಮೇಲೆ ಕೂರಿಸ್ಕೊಂಡೆ ನಿನ್ನ ಜೀವಿತಗಳಲ್ಲಿ. ಸೊ ಅದೇ ತರ ನಮ್ಮ ಜೀವಿತಗಳಲ್ಲಿ ಕೂಡ ನಮ್ಮ ಒಂದು ಸ್ನೇಹ, ನಮ್ಮ ಒಂದು ಒಗತನ, ಜ್ಞಾನೋಕ್ತಿಗಳು 22ನೇ 24ನೇ ವಚನದಲ್ಲಿದೆ, ಕೋಪಿಷ್ಠನ ಸಂಗಡ ಸ್ನೇಹ ಬೆಳೆಸಬೇಡ. ಪ್ರಪಂಚದಲ್ಲಿ ದೊಡ್ಡ ಕೋಪ ಉಳ್ಳಂತ ವ್ಯಕ್ತಿ ಯಾರಂದ್ರೆ ಆತನೇ ಸೈತಾನನಲ್ವಾ? ಸಿಂಹದ ಹಾಗೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗ್ಲಿ ಅಂತೇಳಿ ಆತನ ಅಷ್ಟು ಕೋಪ ಇದ್ದಾನೆ. ನಮ್ಮ ಒಂದು ಸ್ನೇಹತೆ ಕೂಡ ಸೈತಾನನೊಂದಿಗಿದೆ. ನಾವು ನೆನ್ಸ್ಕೊಳ್ಬೋದು, ನಾವು ಯೇಸು ನಂಬ್ಕೊಂಡಿದ್ದೀವಿ, ನಾವು ಸೈತಾನ ಹತ್ರ ಸಂಬಂಧ ಇಲ್ಲ, ಆತನ ಜೊತೆಗೆ ನಮ್ಮ ಸಹವಾಸ ಇಲ್ಲ ಅಂತ. ಆದ್ರೆ ಶೈತಾನನಿಗೆ ಈ ಪ್ರಪಂಚ ಮುಟ್ಟಿಯಲ್ಲಿದೆ. ಈ ಪ್ರಪಂಚಕ್ಕೆ ನಾವು ಸ್ನೇಹಿತರಾದ್ರೆ ನಾವು ಡೈರೆಕ್ಟ್ ಆಗಿ ಸೈತಾನಿಗೆ ಸ್ನೇಹಿತರಾದಂಗೆ. ನಾನು ಒಂದ್ ಚಿಕ್ಕ ಉದಾಹರಣೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೊಬೈಲ್ ಫೋನ್ ಅದು ಶೈತಾನ ಇಲ್ಲ, ಬಟ್ ಮೊಬೈಲ್ ಫೋನ್ ಒಳಗಡೆ ಬರೋದು ಏನು?
ಮೊಬೈಲ್ ಫೋನ್ ಒಳಗಡೆ ದುಷ್ಟಾತ್ಮ ಯಾವ ಕಾರ್ಯಗಳನ್ನ ತರುತ್ತೆ. ಹೀಗಾಗಿ ಮೊಬೈಲ್ ಫೋನ್ ಒಳಗಡೆ ಇರುವಂತ ಆಪ್ಷನ್ಗಳೇನಿದೆ ನೋಡಿ, ಅದರಲ್ಲಿ ಇರುವಂತ ಸಾಫ್ಟ್ವೇರ್ ಏನಿದೆ ನೋಡಿ, ಕೆಲವೊಂದು ಸಮಯ ಅವುಗಳಿಗೆ ನಾವು ಸ್ನೇಹಿತರಾಗಿರ್ತೀವಿ. ಸೊ ಇವುಗಳ ಮೂಲಕ ನಾವು ದೇವರಿಂದ ದೂರ ಆಗ್ತೀವಿ, ದೇವರ ಪ್ರಾರ್ಥನೆಯಿಂದ ದೂರ ಆಗ್ತೀವಿ, ಪವಿತ್ರತೆಯಿಂದ ದೂರ ಆಗ್ತೀವಿ. ನಾವು ಸೆಲ್ಫ್ ಕಂಟ್ರೋಲ್ ಅಂತೆಲ್ಲ, ಪಾಪದಿಂದ ನಾವು ಸ್ವಂತವಾಗಿ ಹೋರಾಡಿನ ಹೊರಗಡೆ ಬರ್ಲಿಕ್ಕೆ, ಇದೆಲ್ಲ ಬಂದು ನಮ್ಮಲ್ಲಿ ಕಂಟ್ರೋಲ್ ಆಗಲ್ಲ. ಹೀಗಾಗಿ ನಮ್ಮ ಜೀವಿತಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕೇನೆಂದ್ರೆ, ನಾವು ಶೈತಾನನೊಂದಿಗೆ ಸ್ನೇಹ ಬೆಳೆಸ್ಕೊಳ್ಳೋದು ನಮ್ಮ ಜೀವಿತಗಳಲ್ಲಿ ತುಂಬಾ ತುಂಬಾ ಡೇಂಜರ್. ಬಾಬಿಲೋನರ ಜೊತೆಗೆ ಯಾವ ರೀತಿ ಹಿಜ್ಕೀಯನ ಸ್ನೇಹಿತ ಬೆಳೀತು, ಆ ಬಾಬಿಲೋನರೇ ಆ ಬರುವಂತ ದಿನಗಳಲ್ಲಿ ಅವರ ಪತನಕ್ಕೆ ಕಾರಣರಾದ್ರು. ಅದೇ ತರ ನಾವು ಶೈತಾನನೊಂದಿಗೆ ಸ್ನೇಹ ಬೆಳೆಸ್ಕೊಂಡ್ರೆ ಈ ಶೈತಾನ ಕೂಡ ನಮ್ಮನ್ನು ಕೂಡ ಅದೇ ರೀತಿಯಲ್ಲಿ ನಮ್ಮ ಜೀವಿತವನ್ನ ಪತನಗೊಳಿಸ್ತಾರೆ, ನಮ್ಮ ಜೀವಿತವನ್ನ ನಾಶ ಮಾಡಿಸ್ತಾರೆ ಆ ಶೈತಾನನ. ಹೀಗಾಗಿ 3ನೇ ಕಾರ್ಯ ಹಿಜ್ಕೀಯನು ಮಾಡಿದಂತ ತಪ್ಪಾದಂತ ಹೆಜ್ಜೆ ಹಿಜ್ಕೀಯನ ಜೀವಿತಗಳಲ್ಲಿ. 4ನೇ ಕಾರ್ಯ ಜೀವಿತಗಳು ನೋಡ್ರಿ, ಸ್ವಾರ್ಥಗಳನ್ನಾಗಿದೆ. 8ನೇ ವಚನ ಹೋದ್ರಿ, ಇಷ್ಟು ಸ್ವಾರ್ಥ ಹಿಜ್ಕೀಯ ರಾಜ್ಯದಲ್ಲಿ ಬರುತ್ತಂತ ಮೇ ಬಿ ಯಾರು ಅಂದ್ಕೊಂಡಿರ್ಲಿಲ್ಲ. ಹಿಜ್ಕೀಯ ರಾಜ ಹೇಳ್ತಾ ಇದ್ದಾನೆ, ನನ್ನ ಜೀವಮಾನದಲ್ಲಿ ತಪ್ಪದೇ ಸೌಭಾಗ್ಯವಿರುವುದು ಅಂದುಕೊಂಡು ಇವ್ರು ಎಷ್ಟೆಲ್ಲ ತಪ್ಪು ಮಾಡಿದ್ಮೇಲೆ ಯೆಶಾಯ ಪ್ರವಾದಿಯವರು ಬಂದು ಹಿಜ್ಕೀಯನಿಗೆ ಹೇಳ್ತಾ ಇದ್ದಾರೆ, ಹಿಜ್ಕೀಯ ನೀನ್ ತುಂಬಾ ತಪ್ಪು ಮಾಡಿದ್ಯಾ, ಅವ್ರನ್ನ ಎದಕ್ಕೆ ನೀನ್ ಸ್ವಾಗತ ಮಾಡ್ಕೊಂಡು, ಎದಕ್ಕೆ ನೀನ್ ಅವ್ರ ಜೊತೆಗೆ ಸ್ನೇಹ ಬೆಳೆಸ್ಕೊಂಡಿದ್ಯಾ, ಅವರೇ ನಿಮ್ಮ ಮಕ್ಕಳನ್ನ, ನಿಮ್ಮ ಹೆಂಡತಿ ಮಕ್ಕಳನ್ನ ಗುಲಾಮರನ್ನ ತೆಗೆದುಕೊಂಡು ಹೋಗ್ತಾರೆ ಅಂತ ಹಿಜ್ಕೀಯ ರಾಜ ವಾರ್ನ್ ಮಾಡಿದ್ರೆ, ಹಿಜ್ಕೀಯ ರಾಜನಲ್ಲಿ ಏನ್ ಥಾಟ್ಸ್ ಬರ್ತಾ ಇದೆ, ಅಯ್ಯೋ ನಾನು ತುಂಬಾ ತಪ್ಪು ಮಾಡ್ಬಿಟ್ನಲ್ಲ, ನನ್ ಕ್ಷಮಿಸ್ರಿ ಅಂತೇಳಿ ದೇವ್ರ ಹತ್ರ ಹೋಗ್ಬೇಕಾಗಿತ್ತು. ಬಟ್ ಇವನೇನು ಯೋಚನೆ ಮಾಡ್ತಾ ಇದ್ದಾನೆ, ಹೇಗೋ ಏನಾದ್ರು ಯಾಕಾಗ್ಲಿ, ಬಟ್ ನನ್ನ ಜೀವಿತದ ಕಾಲದಲ್ಲಿ ನಾನು ಹ್ಯಾಪಿ ಆಗಿದ್ರೆ, ನನಗೆ ಸೌಭಾಗ್ಯವಿದ್ರೆ ಸಾಕು, ಬರುವಂತ ಪೀಡಿ ಏನಾದ್ರೂ ನನಗೆ ಏನಾಗಬೇಕಾಗಿದೆ. ಈ ಒಂದು ಸ್ವಭಾವ ಹಿಜ್ಕೀಯ ರಾಜನಲ್ಲಿ ಬಂತು. ನೋಡಿ, ನಾವು ಜೀವಿಸುವಂತ ಕಾಲ ಯಾವಾಗ್ಲೂ ಕೂಡ ಒಂದು ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿ ಹೇಳಿದ್ದೇನೆ ಅಂದ್ರೆ, ನಾವೊಂದು ಬೀಜ ಭೂಮಿಯಲ್ಲಿ ಬಿದ್ದೋದು ಬಹಳ ಫಲ ಕೊಡುತ್ತಂತೆ. ಸೊ ನಾವು ಸಾಯುವಂತ ವ್ಯಕ್ತಿಗಳಾಗಿರ್ಬೇಕು. ನಾವು ನೆಲದ ಮೇಲೆ ಬಿದ್ದು ನಾವು ಸತ್ತು ಕೆಲವರಿಗೆ ಅಥವಾ ದೇವರಿಗೆ, ಅನೇಕರಿಗೆ ಬರುವಂತ ಪೀಳಿಗೆ, ಬರುವಂತ ಒಂದು ಜನರೇಷನ್ಗೆ ನಾವು ಒಂದು ಫಲ ಕೊಡುವಂತ ವ್ಯಕ್ತಿಗಳಾಗಿರ್ಬೇಕು. ಬರೀ ನಾವು ಮಾತ್ರ ಸ್ವಾರ್ಥರಾಗಿ, ನಾವು ಹ್ಯಾಪಿಯಾಗಿ, ನಾವು ಸಂತೋಷವಾಗಿ ಜೀವನ ಮಾಡಿದ್ರೆ ಸಾಕು, ಬರುವಂತ ಪೀಳಿ ಏನಾದ್ರೂ ನಮ್ಗೇನಾಗ್ಬೇಕಾಗಿದೆ, ಈ ರೀತಿಯಾದ ಯೋಚನೆಗಳು ನಮ್ಮ ಜೀವಿತಗಳಲ್ಲಿ ಬರಬಾರ್ದು. ಯೆಶಾಯ ಬಂದು ಹೇಳುವಾಗ ಹಿಜ್ಕೀಯನಲ್ಲಿ ಇಂಥ ಒಂದು ತಪ್ಪು ಯೋಚನೆ. ಅದಕ್ಕೇನೆ ಪೌಲರು ಬಂದು 2ನೇ ಅಧ್ಯಾಯ ಫಿಲಿಪಿಯವರಿಗೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡ್ರಿ. ನಿಮ್ಮನ್ನು ಮಾತ್ರ ನೋಡ್ಕೊಳ್ಬೇಡ್ರಿ, ಬೇರೆಯವ್ರನ್ನ ನೋಡ್ರಿ, ನೆಕ್ಸ್ಟ್ ಜನರೇಷನ್ ನೋಡಿ, ನಿಮ್ಮ ಮುಂದೆ ಇರೋರನ್ನ ನೋಡಿ. ನೀವು ಜೀವನ ಮಾಡ್ತಾ ಇದ್ದೀರಾ, ನಿಮ್ಮನ್ನ ಬಿಟ್ಟು ಇವಾಗ ಪ್ರಸ್ತುತ ನಿಮ್ಮ ಜೊತೆಲಿ ಇರೋರ ಜೀವಿತಗಳನ್ನ ನೋಡ್ರಿ. ನೆಕ್ಸ್ಟ್ ನಿಮ್ ಜನರೇಷನ್ ಕೂಡ ನೀವು ನೋಡ್ಬೇಕಾಗುತ್ತೆ. ನಾವ್ ಏನನ್ನ ಬಿತ್ತಿದ್ರೆ ಏನನ್ನ ಕೊಯ್ಬೇಕು ನಮ್ಮ ಫ್ಯಾಮಿಲಿಯಲ್ಲಿ, ನಾವ್ ಏನನ್ನ ಬಿತ್ತಿದ್ರೆ ಏನನ್ನ ಕೊಯ್ಬೇಕು ನಮ್ಮ ಸೇವೆಯಲ್ಲಿ, ಏನನ್ನ ಬಿತ್ತಿದ್ರೆ ನಾವ್ ಏನು ಸಮಾಜದಲ್ಲಿ ಏನನ್ನ ನಾವು ಫಲ ತರ್ತಾ ಇದೀವಿ ಅಂತೇಳಿ ನಾವು ಯೋಚನೆ ಮಾಡಬೇಕಾಗಿದೆ ಈ ದಿನಗಳಲ್ಲಿ. ನಿಜವಾಗಲೂ ಕೂಡ ನೀವು ಕಳೆದ ದಿನ ನ್ಯೂಸ್ ನೋಡ್ತಾ ಇರ್ತೀರ, ಕಲ್ಕಟ್ಟಾದಲ್ಲಿ ಆದಂತ ಘಟನೆ. ಆ ವ್ಯಕ್ತಿ ಏನಿದ್ದಾನೆ, ಈ ಡಾಕ್ಟರ್ ಮೋಮಿತಾ, ಅವ್ರ ಜೊತೆಗೆ ತಪ್ಪಾದಂತ ವ್ಯವಹಾರ ಮಾಡುವಾಗ ಆ ಡಾಕ್ಟರ್ ಮೈಂಡ್ ಅಲ್ಲಿ ಅದೇ ಬಂದಿರುತ್ತೆ, ನಾನು ಸಂತೋಷ ಪಡ್ಬೇಕಷ್ಟೇನೆ, ನನ್ನ ಜೀವಿತ ಸಂತೋಷವಾಗಿರ್ಬೇಕಷ್ಟೇನೆ, ನಾನು ಹ್ಯಾಪಿ ಆಗಿರ್ಬೇಕಷ್ಟೇನೆ. ನನ್ನ ಮುಂದೆ ಇರುವಂತ ಡಾಕ್ಟರ್ ಭವಿಷ್ಯ ಹಾಳಾದ್ರೆ ನನಗೇನಾಗ್ಬೇಕಾಗಿದೆ, ನಾನು ಈ ತಪ್ಪು ಮಾಡಿದ್ಮೇಲೆ ನನ್ನ ಕುಟುಂಬದ ಭವಿಷ್ಯ ಏನಾಗ್ಬೇಕಾಗಿದೆ, ನಾನು ಈ ರೀತಿಯಲ್ಲಿ ತಪ್ಪು ಮಾಡಿದ್ಮೇಲೆ ಸಮಾಜ ನನ್ನ ಬಗ್ಗೆ ಏನ್ ಅನ್ಕೊಳ್ಳುತ್ತೆ, ಅದೇ ನನಗೆಲ್ಲ ಅವಶ್ಯಕತೆ ಇಲ್ಲ, ನಾನು ಮಾತ್ರ ಎಂಜಾಯ್ ಆಗ್ಬೇಕು, ನಾನು ಸಂತೋಷ ಅನುಭವಿಸ್ಬೇಕಷ್ಟೇನೆ. ಈ ರೀತಿಯಂತ ಆಲೋಚನೆಗಳು ಸ್ವಾರ್ಥ ಬುದ್ಧಿ ಉಳ್ಳವರಿಗೆ ಮಾತ್ರ ಬರುತ್ತೆ. ಇವಾಗಲೂ ಕೂಡ ಅಷ್ಟೇನೆ, ನಾನು ಉಂಡ್ರೆ ಸಾಕು, ನನಗ್ ಸಿಕ್ಕಿದ್ರೆ ಸಾಕು, ನಾನು ಕೂತ್ಕೊಂಡ್ರೆ ಸಾಕು ಅಲ್ವಾ, ನಂದು ನಡೆದ್ರೆ ಸಾಕು, ನಾನ್ ಹ್ಯಾಪಿ ಆಗಿದ್ದಾನ ಸಾಕು, ಪಕ್ಕದ ಮನೆಯವರು ಏನಾದ್ರೇನು, ನಮ್ಮ ಬೇರೆ ಮನುಷ್ಯನ ಜೀವಿತ ಏನಾದ್ರೇನು, ಬೇರೆಯವ್ರ ಬಗ್ಗೆ ನಮ್ಗೆ ಏನು ಕೂಡ ಚಿಂತೆ ಇರಲ್ಲ. ಅಂತ ವ್ಯಕ್ತಿ ಕೂಡ ಅದು ಕೂಡ ಒಂದು ತಪ್ಪೇ ಹೆಜ್ಜೆನೆ. ಅದು ಕೂಡ ಹಿಜ್ಕೀಯನ ಜೀವಿತಗಳಲ್ಲಿ ತಪ್ಪಾಗಿ ದೇವರು ಅದನ್ನ ಕೌಂಟ್ ಮಾಡಿದ್ರು. ಹೀಗಾಗಿ ಪ್ರೀತಿಗಳಾದ್ರೆ ಈ ಒಂದು 39ನೇ ಅಧ್ಯಾಯದಲ್ಲಿ ನಾವೆಲ್ಲರೂ ತಿಳ್ಕೊಳ್ಬೇಕಂತ ಒಂದು ವಿಷಯ ಏನಂದ್ರೆ, ನಾವು ದೇವರು ನಮಗೆ ಕೊಡುವಂತಹ ಒಂದು ಆಯುಷ್ಕಾಲ, ಪ್ರತಿದಿನ ದೇವರು ನಮಗೆ ಆಯುಷ್ಕಾಲವನ್ನ ಅಭಿವೃದ್ಧಿ ಪಡಿಸ್ತಾ ಇದಾರೆ ಅಲ್ವಾ. ಪ್ರಲಾಪಗಳ ಪುಸ್ತಕದಲ್ಲಿ ಇದೆ, ನಾವು ದಿನೇ ಹೊಸ ಕೃಪೆಗಳಿಂದ ಏನ್ ಮಾಡ್ತಿದೀವಿ, ಬದುಕಿ ಉಳಿದಿದ್ದೇವೆ ಅಂತ. ಅದು ದೇವರ ಕೃಪಾವರದೆ. ಸೊ ನಾವು ಪ್ರತಿದಿನ ಬದುಕ್ತಾ ಇದ್ದೇವೆ ಅಂದ್ರೆ, ಪ್ರತಿದಿನದಲ್ಲೂ ಕೂಡ ನಾವು ಹಿಜ್ಕೀಯನಾಗಿ ತಪ್ಪಾಗಿ ಹೆಜ್ಜೆ ನಾವು ಇಡಬಾರದು. ಹಾಗೆ ನಮ್ಮ ಜೀವಿತಗಳಲ್ಲಿ ಮನುಷ್ಯನ ಸಂತೋಷ ಪಡಿಸಬೇಡ. ಬೆಳಗಿನಿಂದ ರಾತ್ರಿವರೆಗೂ ಕೂಡ ದೇವರೇ
ನಾನು ಮಾಡೋ ಕಾರ್ಯ ಮನುಷ್ಯರಿಗೆ ಇಷ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ, ನಿನಗೆ ಇಷ್ಟ ಆಗುತ್ತಾ ಅದನ್ನ ನಾವು ಪರೀಕ್ಷೆ ಮಾಡೋಣ. ಅಹಂಕಾರಿಗಳಾಗಿ ನಾವು ಜೀವನ ಮಾಡೋದು ಬೇಡ. ಎಲ್ಲಾ ಸ್ಥಳಗಳಲ್ಲಿ, ಎಲ್ಲಾ ಮನುಷ್ಯರ ಮಧ್ಯೆ, ಎಲ್ಲಾ ಅಧಿಕಾರಿಗಳ ಮಧ್ಯೆ ನಾವೇನ್ ಮಾಡೋಣ, ತಗ್ಗಿಸ್ಕೊಂಡು ನಾವು ಜೀವನ ಮಾಡೋಣ. ಎಲ್ಲಾ ಮನುಷ್ಯರ ಮಧ್ಯದಲ್ಲಿ, ಎಲ್ಲರೊಂದಿಗೆ, ಸಭೆಯಲ್ಲಾಗ್ಲಿ, ಸೇವೆಯಲ್ಲಾಗ್ಲಿ, ಆಫೀಸಲ್ಲಾಗ್ಲಿ, ಸ್ಕೂಲಲ್ಲಾಗ್ಲಿ, ಕಾಲೇಜಲ್ಲಾಗ್ಲಿ, ಎಲ್ಲಾ ಜಾಗದಲ್ಲೂ ಕೂಡ ನಾವು ನಮ್ಮನ್ನ ಝೀರೋ ಮಾಡ್ಕೊಳ್ಳೋಣ. ದೇವರನ್ನ ಮಹಿ ಪಡಿಸ್ಲಿಕ್ಕೆ ನಾವು ಯಾವಾಗ್ಲೂ ಕೂಡ ಪ್ರಯಾಸ ಪಡೋಣ. ಇನ್ನು ಮೂರನೇದಾಗಿ, ನಾವು ಸಹವಾಸ ಬೆಳಗಿಂದ ಸಾಯಂಕಾಲ ಗಂಟೆ ಯಾರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀವಿ ಅದನ್ನ ಸ್ವಲ್ಪ ನೋಡ್ಕೊಳ್ಳೋಣ. ಯಾರು ನಮ್ಮನ್ನ ನಾಶ ಪಡಿಸ್ತಾರೆ, ಯಾರ ಜೀವಿತದಿಂದ ನನಗೆ ಒಂದು ತಪ್ಪಾದಂತ ಮಾರ್ಗದಲ್ಲಿ ಅವ್ರನ್ನ ನಡೆಸ್ಕೊಂಡು ಹೋದ್ರೆ ಅವರಿಂದ ನಾವು ದೂರ ಆಗೋದು ತುಂಬಾ ಒಳ್ಳೇದು. ವಿಶೇಷವಾಗಿ ಶೈತಾನನ ಸಹವಾಸ ನಮ್ಮ ಜೀವಿತಗಳಲ್ಲಿ ತುಂಬಾ ಡೇಂಜರ್. ನಾಲ್ಕನೇದಾಗಿ, ಸ್ವಾರ್ಥ ಬುದ್ಧಿಯುಳ್ಳವರಾಗಿ ನಾವು ಜೀವನ ಮಾಡೋದು ಬೇಡ. ನಾವು ಪರರಿಗಾಗಿ ಜೀವನ ಮಾಡೋಣ. ನನ್ನಿಂದ ದೇವರಿಗೆ ಮಹಿಮೆ ಆಗ್ಬೇಕು ಅಂತಾನೆ ಹೇಳಿದೆ. ನನ್ನಿಂದ ಬೇರೆ ಮನುಷ್ಯರಿಗೆ ಅದು ಒಳ್ಳೇದಾಗ್ಬೇಕು, ನೆಕ್ಸ್ಟ್ ಜನರೇಷನ್ಗೆ ಒಳ್ಳೇದಾಗ್ಬೇಕು, ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಬೇಕು, ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಬೇಕು, ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಬೇಕು, ನಮ್ಮ ಸಭೆಗೆ ಒಳ್ಳೇದಾಗ್ಬೇಕು. ಸೊ ಹೀಗಾಗಿ ನಾವು ಮಾತ್ರ ಆ ಒಂದು ಜೀವನ ಮಾಡದೆ ಪರರಿಗಾಗಿ ಜೀವನ ಮಾಡೋಣ. ದೇವರ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ದೇವರೇ, ನಿಮ್ಗೆ ಸ್ತೋತ್ರ ಸ್ವಾಮಿ. ಎಂದು ಪರಿಶುದ್ಧವಾದ ದಿನಗಳಲ್ಲಿ ನಿಮ್ಮ ಸಮ್ಮುಖದಲ್ಲಿ ದೇವ ಹಿಜ್ಕೀಯನ ಜೀವಿತದಿಂದ ಕೆಲವು ಕಾರ್ಯಗಳನ್ನು ತಿಳಿದುಕೊಳ್ಳುವಂತೆ ನಮ್ಮ ಕೃಪೆ ಮಾಡಿದ್ರೆ ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವದಿಸಿರಿ, ಬಲಪಡಿಸಿರಿ. ಈ ಒಂದು ಆರಾಧನೆಯಲ್ಲಿ ಸೇರಿದ ಎಲ್ಲರನ್ನು ಕೂಡ ನಿನ್ನ ಕಾರ್ಯಗಳಲ್ಲಿ ಅರ್ಪಿಸಿಕೊಡ್ತೇನೆ. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ಪರಲೋಕ ತಂದೆಯ ದೇವರೇ.